ನೀವು ಅಡುಗೆ ಮನೆ ವಿಷಯ ಹೇಳುವಾಗ ತಕ್ಷಣ ನನಗೊಂದು ನೆನಪು ಬಂತು. ಹೇಳ್ತಾರೆ, ಯಾರ ಮನೆಯಲ್ಲಿ ಅಡುಗೆ ಪುಸ್ತಕ ಇದೆಯೋ ಅವ್ರಿಗೆ ಅಡುಗೆ ಬರಲ್ಲ ಅಂತ. ಹಾಗೆ ಈಗ ಯಾರು ತಜ್ಞರು ಅಂತಾರೋ ಅವ್ರಿಗೆ ವಿಷಯ ಗೊತ್ತಿರಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಯಾರು ಇದ್ರ ಬಗ್ಗೆ ಭಾಳ ಓದಿದ್ದಾರೆ ಅದು ಇದು ಅಂದರೆ ಅವ್ರಿಗೆ ಗೊತ್ತಿರಲ್ಲ ಅಂಥೇಳಿ. ಟಿರನಿ ಆಫ್ ಎಕ್ಸ್ಪರ್ಟ್ಸ್ ಅಂತಾರೆ. ಅವನು ಪುಸ್ತಕ ಇರಬೇಕು, ಶಿವಸುಂದರ್ ಅಲ್ವಾ, ಅವನು ಎಕಾನಮಿಸ್ಟೇ ಬರೀದ್ದಾನೆ, ಟಿರನಿ ಆಫ್ ಎಕ್ಸ್ಪರ್ಟ್ಸ್ ಅಂತ. ಇತ್ತೀಚೆಗೆ ಅವನು ಮೈಕಲ್ ಸ್ಯಾಂಡಲ್ಲು ಜಸ್ಟಿಸ್ ಅಂತ ಪುಸ್ತಕ ಬರೋದಲ್ಲ, ಅವನು ಟಿರನಿ ಆಫ್ ಮೆರಿಟ್ಸ್ ಅಂತ, ಭಾಳ ಒಳ್ಳೆಯ ಪುಸ್ತಕ ಅದು. ಸೊ ಈ ಟಿರನಿ ಆಫ್ ದ ರಿಟರ್ನ್ ವರ್ಡ್ ಅಂತ. ಯಾಕಂದರೆ ಸಾಕ್ರೆಟೀಸ್ ಯಾವಾಗಲೂ ಹೇಳ್ತಿದ್ದು, ಟು ರೈಟ್ ಇಸ್ ಟು ಫರ್ಗೆಟ್ ಅಂತ. ಏನಾದರೂ ಬರೆದ್ರೆ ದೆರ್ ಇಸ್ ಎ ಗ್ರೇಟ್ ಡೀಲ್ ಆಫ್ ಡೇಂಜರ್, ಬಿಕಾಸ್ ಆ ಫೋಕ್ಲೋರ್ ನಾಲೆಜ್ ಸಮುದಾಯದಲ್ಲಿ ಇರ್ತಕ್ಕಂಥದ್ದು ಈ ಜ್ಞಾನ ಇದೆಯಲ್ಲ. ನಾನು ಕಣ್ಣಲ್ಲಿ ಇದು ಬರುತ್ತಲ್ಲ ಸ್ಟೈ, ಅದು ಬಂದಾಗ ನಮ್ಮ ಮನೇಲಿ ಗಂಗಮ್ಮ ಅಂತ ನಮ್ಮ ಜೊತೆ ಇದ್ದಾರೆ, ಅವ್ರು ಕೇಳಿದೆ, ಗಂಗಮ್ಮ ಏನು ಮಾಡೋದು ಅಂತ. ಏನಿಲ್ಲ ಅಣ್ಣ, ಹಿಂಗೆ ಒಂಚೂರು ಮಾಡಿ ಹಿಂಗೆ ಒಟ್ಟಿಗೆ ಇಟ್ಕೊಳ್ಳಿ ಅಂದರು, ಬಿಸಿ ಆಗುತ್ತೆ ಹಿಂಗೆ ಅಂದ್ಕೊಂಡು. ಇವಳು ಏನಪ್ಪ ಇಷ್ಟರಲ್ಲೇ ಇದೆಯಾ ಇದು ಅಂತೇಳ್ಬಿಟ್ಟು ನಮಗೆ ಅನಿಸುತ್ತೆ. ಆಹಾರ ತಜ್ಞರು ಅಂತೆಲ್ಲ ಹೇಳೋದು ಸರಿ. ನಾನು ಅವ್ರಿಗೇನೆ ಮೊನ್ನೆ ಏನೋ 4 ಗಂಟೆಗೆ ಏನೋ ತಿಂತಾಯಿದ್ದೆ, ಗಂಗಮ್ಮ ಒಂಚೂರು ತೊಗೊಳ್ಳಿ ಅಂದರೆ, ಏನಣ್ಣ ಎಷ್ಟೊತ್ತಿಗೆಲ್ಲ ಇಷ್ಟೊತ್ತಿಗೆಲ್ಲ ಯಾರು ತಿಂತಾರ ಅಂದರು. ಅವಾಗ ಗೊತ್ತಾಯ್ತು ನಾವು ತಜ್ಞರು ಅಂತೇಳಿ ಅಂತ. ಯಾವಾಗ ತಿನ್ನಬೇಕು ಯಾವಾಗ ತಿನ್ನಬಾರ್ದು ಅನ್ನೋದೇ ನಮಗೆ ಗೊತ್ತಿಲ್ಲ. ಹಾಗೆ ಈ ಝೆನ್ ಫಿಲಾಸಫಿಯಲ್ಲಿ ಹೇಳ್ತಾರೆ, ಜ್ಞಾನೋದಯ ಅಂದರೆ ಏನು ಅಂದರೆ, ಹಸಿವಾದಾಗ ಊಟ ಮಾಡೋದು, ಬಾಯಾರಿಕೆ ಆದರೆ ನೀರು ಕುಡಿಯೋದು, ಸುಸ್ತಾದಾಗ ಮಲಗೋದು. ಈಟಿಂಗ್ ವೆನ್ ಯು ಆರ್ ಹಂಗ್ರಿ, ಡ್ರಿಂಕಿಂಗ್ ವೆನ್ ಯು ಆರ್ ಥರ್ಸ್ಟಿ, ಸ್ಲೀಪಿಂಗ್ ವೆನ್ ಯು ಆರ್ ಟಯರ್ಡ್. ಇದು ಮೂರೂ ಆಗ್ತಾಯಿಲ್ಲ. ಇವಾಗ ಹೇಳ್ತಾರೆ, ಈಗ ಲೈಟ್ ಪೊಲ್ಯೂಷನ್ ಅಂತಾರೆ, ಬೆಳಕಿನ ಮಾಲಿನ್ಯ. ಇದು ಬಹಳ ದೊಡ್ಡ ದೊಡ್ಡ ನಗರಗಳಲ್ಲಿ ಸಿಟಿ ನೆವರ್ ಸ್ಲೀಪ್ಸ್ ಅಂತಾರೆ. ಈ ನಗರ ನಿದ್ದೆ ಮಾಡೋದಿಲ್ಲ, ಎಚ್ಚರಿಕೆಯಿಂದ ಇರ್ತದೆ ಯಾವಾಗಲೂ. ದಟ್ ಈಸ್ ದಿ ಬೇನ್ ಆಫ್ ಮಾಡರ್ನ್ ಸಿವಿಲೈಸೇಷನ್, ಲೈಟ್ ಪೊಲ್ಯೂಷನ್. ಯಾಕಂದರೆ ನಮ್ಮ ದೇಹದಲ್ಲಿ ಒಂದು ಗಂಟೆ ಇದೆ, ಅದನ್ನು ಇವತ್ತು ವಿಜ್ಞಾನದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಅಧ್ಯಯನ ಮಾಡ್ತಾ ಇದ್ದಾರೆ, ಸಿರ್ಕೇಡಿಯನ್ ರಿದಮ್ ಅಂತ. ನೀವು ಸುಮ್ಮನೆ ನೋಡ್ಬೋದು ಇದ್ರ ಬಗ್ಗೆ, ಬಯೋಲಾಜಿಕಲ್ ಕ್ಲಾಕ್ ಅಂತ. ಆ ಗಂಟೆಗೂ ಸೂರ್ಯನಿಗೂ ಸಂಬಂಧ ಇದೆ. ಸೂರ್ಯ ಮುಳುಗಿದ ತಕ್ಷಣ ಟೆಂಪ್ರೇಚರ್ ಸ್ವಲ್ಪ ಕಡಿಮೆ ಆಗ್ತಕ್ಕಂಥದ್ದು, ನಮ್ಮದು ಮೆಟಬಾಲಿಕ್ ರೇಟು ಕಮ್ಮಿ ಆಗ್ತಕ್ಕಂಥದ್ದು. ಯಾರು ಲೇಟ್ ನೈಟ್ ಡಿನ್ನರ್ ಮಾಡ್ತಾರೋ ಅವ್ರಿಗೆ ಸ್ವಲ್ಪ ಬೊಜ್ಜು ಬೇಗ ಬರುತ್ತೆ. ಇದನ್ನು ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಇವತ್ತು ಅಧ್ಯಯನ ಮಾಡ್ತಾ ಇದ್ದಾರೆ. ಹಾಗೆ ಎಲ್ಲಿಂದ ಎಲ್ಲಿಗೆ ಸಂಬಂಧಗಳು ಇರ್ತವೆ, ಯಾವುದನ್ನು ಹೇಳಬೇಕು ಯಾವುದನ್ನು ಬಿಡಬೇಕು ಅನ್ನೋವಂಥದ್ದು ಭಾಳ ಕಷ್ಟ. ಒಂದು ಕ್ಯಾಲೋರಿ ಹೇಳಿ, ನ್ಯೂಟ್ರಿಷನ್ ಹೇಳಿ, ನ್ಯೂಟ್ರಿಷನಿಸಮ್ ಅಂತಾರೆ. ಕೊಲಂಬಿಯಾ ಯೂನಿವರ್ಸಿಟಿ ಅವರು ಒಂದು ಪುಸ್ತಕ ಬರೆದಿದ್ದಾರೆ, ಭಾಳ ಹೊಸ ತಂದಿದ್ದಾರೆ ಅವರೇ, ನ್ಯೂಟ್ರಿಷನಿಸಮ್. ಸೊ ಅನ್ನೋದು ಬಿಕಾಸ್ ನ್ಯೂಟ್ರಿಷನಿಸಮ್ಮಲ್ಲಿ ಈ ನ್ಯೂಟ್ರಿಷನಿಸಮ್ ಇಟ್ಕೊಂಡು ಡಯಟ್ರಿ ಚಾರ್ಟ್ ಮಾಡಿದರು. ಈಗ ಅಮೆರಿಕದಲ್ಲಿ ಪಿರಮಿಡ್ ಅಂತಾರೆ, ಡಯಟ್ರಿ ಪಿರಮಿಡ್. ನಮ್ಮಲ್ಲಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ನ್ಯೂಟ್ರಿಷನ್ ಅವರು, ICMR ಅವರು ಡಯಟ್ರಿ ಚಾರ್ಟ್ ಮಾಡ್ತಾರಲ್ಲ, ಅದರಲ್ಲಿ ಎಲ್ಲವನ್ನು ಒಳಗೊಂಡಿಲ್ಲ. ಬಹಳ ದೊಡ್ಡ ಪ್ರಾಬ್ಲಮ್. ಅವರು ನೀವು NINನಲ್ಲಿ ಅಕ್ಕಿಯಲ್ಲಿ ಏನು ಪೌಷ್ಟಿಕಾಂಶಗಳಿದೆ ಅಂದರೆ ಒಂದು ಪಟ್ಟಿ ಇದೆ. ಆದರೆ ನಾವು ಹೇಳೋದು, ಡಾಕ್ಟರ್ ವಿಚಾರ್ಯ ಹೇಳ್ತಿದ್ದಿದ್ದು 1,00,000 ವೆರೈಟಿ ಅಂತ. ಅವ್ರು ಹೇಳ್ತಿದ್ದು, ನೀವು ಎಲ್ಲ ವೆರೈಟಿ ಅಕ್ಕಿಗಳನ್ನು ಊಟ ಮಾಡಬೇಕು ಅಂದರೆ ನೀವು 365 ವರ್ಷ ಬದುಕಬೇಕು, ಹೊತ್ತಿಗೊಂದು ಬದಲು ಮಾಡಿದರು ಅಂತ. ಅಷ್ಟು ಥರದ್ದಿದೆ ಅಂತ. ಸೊ ಅಷ್ಟೆಲ್ಲ ಇದ್ದಾಗ ಅದಕ್ಕೆ ಅದರ ನ್ಯೂಟ್ರಿಟಿವ್ ವ್ಯಾಲ್ಯೂ, ಅದರ ಪೌಷ್ಟಿಕಾಂಶಗಳನ್ನು ಎಷ್ಟಿದೆ ಅಂತ ಹೇಳಿದರೆ ಅದು ಒಂದೇನಾ ಪಟ್ಟಿ? ಆದರೆ ಅವು ಎಲ್ಲವೂ ಒಂದೇನಾ? ಅಲ್ಲ. ಯಾಕಂದರೆ ಅಸ್ಸಾಮಲ್ಲಿ ಒಂದು ಅಕ್ಕಿ ಇದೆ, ಕೋಮಲ್ ಚಾವಲ್ ಅಂತಾರೆ. ಅದು ಬೇಯಿಸೋಗಿಲ್ಲ, ನೀರಿಗೆ ನೆನೆ ಹಾಕಿಟ್ಟರೆ 15 ನಿಮಿಷದಲ್ಲಿ ಬೇಯುತ್ತೆ. ಅಥವಾ ನಿಮಗೆ ಕೆಂಪಕ್ಕಿ, ನಮ್ಮ ರತ್ನಚೌಡಿ, ಕಪ್ಪಕ್ಕಿ, ಇವುಗಳೆಲ್ಲ ಅವುಗಳು ಬೇಯೋಕ್ಕೆ ಕುಕ್ಕರಲ್ಲಿ 8 ವಿಸಲ್ ಬೇಕು. ಅದು ಯಾರಿಗೂ ಹೇಳ್ತಿದ್ದೆ ನಮಗೆ, ನೋಡಿ ಇದು ಬೇಯೋಕ್ಕೆ ಟೈಮ್ ಜಾಸ್ತಿ ಬೇಕು, ಇದರಲ್ಲಿ 8 ವಿಸಲ್ ಹೊಡಿಬೇಕು, ಇದರಲ್ಲಿ ಸೀಟಿ ಬರಬೇಕು ಅಂತ ಹೇಳ್ತಿದ್ದೆ. ಅವ್ರು ಹೇಳಿದರು, ನಮಗೆ ಅಷ್ಟೇ ಎಲ್ಲ 1-2 ಅಂತೆ.
ನಾ ಸುಮ್ಮನೆ ತಮಾಷೆ ನಿಮಗೂ ಒಂದೇ ಸಿಟಿ ಅಂತ ಹೇಳಿದೆ, ಅಂದರೆ ಸಿಟಿ ಹೊಡೆಯೋದು ಅಂತಾರಲ್ಲ. ಅದು ಯಾರೋ ಒಬ್ಬ ಹೇಳ್ತಾರಲ್ಲ, ಏನೇನೋ ಹಾಳು ಮೂಳು ತಿಂದು ಅನಾರೋಗ್ಯ ಬಂದಾಗ ನಾರಾಯಣ ನನ್ನ ಭಾರ ನಿನ್ನ ಮೇಲೆ ಹಾಕಿದ್ದೀನಿ ಅಂತೆ. ನಾರಾಯಣ ಬ್ಯುಸಿ ಇದ್ದಂತೆ, ನಿಮ್ಮ ಭಾರ 4 ಜನದ ಮೇಲೆ ಹಾಕಿನಿ ಅನ್ನಂತೆ. ಆ ಥರ ನಾರಾಯಣ ಯಾರು ಹೆಲ್ಪ್ ಮಾಡೋಕ್ಕಾಗಲ್ಲ ಅಂತ ಟೈಮಲ್ಲಿ. ಆ್ಯಕ್ಚುಲಿ ವೈದ್ಯೋ ನಾರಾಯಣ ಹರಿ ಅನ್ನೋದನ್ನು ನಿಮ್ಗೆ ಗೊತ್ತಿರಬೇಕು ವಾಸು, ಅದರ ಮೂಲ ಅರ್ಥ ಬೇರೆ ಅಂತೆ. ನಿಮಗೆ ವೈದ್ಯೋ ನಾರಾಯಣ ಅಂದರೆ ನಿಮಗೆ ನಿಮ್ಮ ಆರೋಗ್ಯ ನೀವು ನೋಡ್ಕೊಳ್ಳದೆ ಇದ್ದರೆ ಸರಿಯಾಗಿ ಆ ನಾರಾಯಣನೇ ವೈದ್ಯನಾಗಿ ಬಂದರೂ ಏನೂ ಮಾಡೋಕ್ಕಾಗಲ್ಲ ಅಂತ. ಅದು ನಾವು ಅದನ್ನು ಇಟ್ಕೊಂಡು ವೈದ್ಯೋ ನಾರಾಯಣ ದೇವರು 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 ಅಂಥೇಳಿ, ಅದು ಯಾರು ಹೇಳಿದಂತೆ, ಪೇಷಂಟ್ ಸರ್ವೈವ್ಡ್ ಇನ್ಸ್ಪೈಟ್ ಆಫ್ ದ ಡಾಕ್ಟರ್ ಅಂತ. ಡಾಕ್ಟ್ರಿದ್ದು ರೋಗಿ ಬದುಕೊಂಡ ಅಂತ, ಮೇಷ್ಟ್ರಿದ್ದು. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಇದು ನಮ್ಮಲ್ಲಿ ಏನಾಗಿದೆ ಅಂದರೆ ಅದೇ ಹೇಳ್ತಾರಲ್ಲ, ಮೇಷ್ಟ್ರು ಕ್ಲಾಸಲ್ಲಿ ಸರಿಯಾಗಿ ಪಾಠ ಮಾಡಿದೆ ಮನೇಲಿ ಟ್ಯೂಷನ್ ತೊಗೊಂಡ್ರೆ GDP ಬೆಳೀತದಂತೆ. ಆಮೇಲೆ ಎಲ್ಲರೂ ಕಾಯಿಲೆ ಬಿದ್ದು ಆಸ್ಪತ್ರೆಗೆ ಹೋದರೆ GDP ಬೆಳೀತದೆ ಅಂತ. ಈ ಸಿಕ್ಕನಿಂಗ್ ಎಕಾನಮಿ ಅಂತ ಹೇಳ್ತಾರೆ, ಸಿಕ್ನೆಸ್ ಸೀಕಿಂಗ್ ಎಕಾನಮಿ ಅಂತ ಹೇಳ್ತಾರೆ. ನನ್ನ ಹತ್ರ ಒಂದು ಪುಸ್ತಕ ಓದ್ತಾ ಇದ್ದೆ ನಾನು ಇತ್ತೀಚೆಗೆ. ಹಾರ್ವರ್ಡ್ ವಿಶ್ವವಿದ್ಯಾಲಯದವರು, ಸ್ಟ್ಯಾನ್ಫೋರ್ಡ್ ಅವರು, ಏನು ಅವರೇ ಮಾಡಿದ್ದು ಅಂತಲ್ಲ, ಬಟ್ ಚೆನ್ನಾಗಿದೆ. ಜಾಸ್ ಅಂಥೇಳಿ, ದವಡೆಗಳು ನಿಮಗೆ ಮಾಲ್ ಅಕ್ಲೂಷನ್ ಅಂತ ಆಗುತ್ತೆ. ಈ ದವಡೆಗಳು ಕೂಡೋದಿಲ್ಲ ಸರಿಯಾಗಿ, ಮುಂದಕ್ಕೆ ಬರ್ತವೆ. ಅದನ್ನು ಓದಿದ್ರೆ ಭಯ ಆಗುತ್ತೆ. ದ ಶೇಪ್ ಆಫ್ ಹ್ಯೂಮನ್ ಫೇಸ್ ಅಂತ ಹೇಳಿ ಅದರಲ್ಲಿ ಮುಂದೆ ಭವಿಷ್ಯದಲ್ಲಿ ಮನುಷ್ಯನ ಮುಖ ಹೇಗಾಗ್ತದೆ ಅಂತ. ಈ ಎವಲ್ಯೂಷನಲ್ಲಿ ಮುಖಗಳನ್ನು ನೋಡ್ಕೊಂಬರ್ತೀವಲ್ಲ, ಅದು ರಿವರ್ಸ್ ಆಗಿ ಅದು ಯಾಗಿದು ಅಕ್ಲೂಷನ್ ಆಗದೇ ಇದ್ದರೆ ಯಾಕಾಗಲ್ಲ ಅಂತ ಅವರು 3 ಜನರೇಷನ್ ಸ್ಟಡಿ ಮಾಡಿದ್ದಾರೆ. ಒಬ್ಬ ಸರ್ದಾರ್ಜಿ ಇಂಗ್ಲೆಂಡಿಗೆ ಹೋಗಿ ಅವ್ರ ಮಕ್ಕಳು ಮೊಮ್ಮಕ್ಕಳು ಮುಖದಲ್ಲಿ ಯಾವ ರೀತಿ ಬದಲಾವಣೆ ಆಯಿತು ಅಂತ. ಯಾಕೆ ಬದಲಾವಣೆ ಆಯಿತು ಅಂದರೆ ಕಡಿಲಿಲ್ಲ. ತಾಯಿ ಹಾಲು ತಗೊಳ್ಬೇಕು ಚಿಕ್ಕ ವಯಸ್ಸಲ್ಲಿ. ತಾಯಿ ಹಾಲು ಯಾರು ಸಕ್ಲಿಂಗ್ ಇದೆಯಲ್ಲ, ಸಕ್ಲಿಂಗಿಂದ ಇದು ಸರಿಯಾಗಿ ಮಾಲ್ ಅಕ್ಲೂಷನ್ ಆಗಲ್ಲ. ಅದಕ್ಕೆ ಯಾವ ಔಷಧಿ, ಯಾವ ಡಾಕ್ಟರ್ ಹತ್ರ ಹೋಗೋದು, ಯಾವ ಡೆಂಟಿಸ್ಟ್ ಹತ್ರ ಹೋಗೋದು, ಯಾವುದು ಎಲ್ಲಿಯೂ ಸಹ ಅದಕ್ಕೆ ಪರಿಹಾರಗಳು ಇಲ್ಲ. ಅರೆ ಅನೇಕ ನಮ್ಮ ಈ ಮೆಡಿಕಲೈಸೇಷನ್ ಆಫ್ ಹ್ಯೂಮನ್ ಹೆಲ್ತ್ ಅಂತಾರಲ್ಲ, ವೈದ್ಯಕೀಕರಣಗೊಳಿಸಿದ್ದು ಆರೋಗ್ಯವನ್ನು 2 ದೋಷ ಅಂತೆ ನಮ್ಮ ಭಾರತದಲ್ಲಿ. ವೈದ್ಯಕೀಕರಣಗೊಳಿಸಿದ್ದು, ವೈದಿಕೀಕರಣಗೊಳಿಸಿದ್ದು. ಅದು ಪದ ಸರಿ ಇದೆಯೋ ಇಲ್ಲೋ ಶಿವಸುಂದರ್? ನಮಗೆ ಸ್ವಲ್ಪ ಅದಕ್ಕೆ ವೈದಿಕೀಕರಣಗೊಳಿಸೋದು ಅಂತ ಹೇಳ್ತಾರಲ್ಲ, ಅದು ಕೂಡ ಭಾಳ ಡೇಂಜರ್ ಆಯಿತು. ಇದು ಸಾತ್ವಿಕ, ಇದು ಹೀಗಿದೆ, ನಮ್ಮ ಪೂರ್ವಜರು ಹೀಗಿದೆ, ನಮ್ಮ ಪರಂಪರೆಯಲ್ಲಿ ಹೀಗಿದೆ ಅಂಥೇಳಿ ನಾವು ಯಾವುದನ್ನು ಸತ್ವಭರಿತವಾಗಿರೋದನ್ನು ಬಿಟ್ಟು ಬೇರೆ ಬೇರೆನೋ ಹೇಳುವಂಥದ್ದು ಇದೆಯಲ್ಲ, ಅದರಿಂದಲೂ ಕೂಡ ನಮಗೆ. ಮತ್ತು ನಮ್ಮಲ್ಲಿ ಆಹಾರದ ವಿಚಾರಕ್ಕೆ ಬಂದಾಗ ನಾವು ಪೌಷ್ಟಿಕಾಂಶಕ್ಕೆ ಮಾತಾಡೋಕ್ಕಿಂತ ಮೊದಲು ಸಮಾಜಶಾಸ್ತ್ರದ ದೃಷ್ಟಿಯಿಂದ ನಾವು ನೋಡಬೇಕಾಗ್ತದೆ. ನಮ್ಮಲ್ಲಿರ್ತಕ್ಕಂಥ ಬಿಳಿಯ ಶ್ರೇಷ್ಠತೆಯ, ಬಿಳಿಯ ಗುಲಾಮರು ನಾವು ಅಂತ ನಮಗೇನಿದೆಯಲ್ಲ, ನಮಗೆ ಎಷ್ಟೋ ಮನೆಗಳನ್ನು ನಾನು ಪ್ರಯತ್ನ ಮಾಡಿ ಸೋತಿದ್ದೀನಿ. ಅನ್ಪಾಲಿಶ್ಡ್ ಅಕ್ಕಿ ತಿಂದಿ ಅಂತ ಹೇಳಿದರೆ, ಪಾಲಿಷ್ ಮಾಡಬೇಡಿ ಅಂತ ಹೇಳಿದರೆ ಆ ಬಿಳಿಯ ವ್ಯಾಮೋಹ ಎಷ್ಟರ ಮಟ್ಟಿಗಿದೆ ಅಂದರೆ, ನಾನಂತೂ ಸೋತೆಯಪ್ಪ ಅಂತ ಹೇಳಿ ಆ ಥರ 25-30 ವರ್ಷಗಳ ಪ್ರಯತ್ನ ಕೂಡ ನನಗೆ ಆಗಿಲ್ಲ. ಕೆಲವು ಸಲ ನನ್ನ ಪರಿಚಯದ ಇರೋರ ಮನೇಲಿ ಅವ್ರು ಬಂದಿದ್ದಾರಪ್ಪ ಇವತ್ತು ಬಿಳಿ ಅಕ್ಕಿ ಬೇಡ ಅಂತೆಲ್ಲ ಇಲ್ಲ ಅಂತ ಹೇಳಿದ್ರೆ ಅಷ್ಟು ಅಡಿಕ್ಟೆಡ್. ಸೊ ಇದೆಯಲ್ಲ ರೇಸಿಸಮ್, ಫುಡ್ ರೇಸಿಸಮ್, ಆಹಾರದಲ್ಲಿ ವರ್ಣಭೇದ ನೀತಿ ಇರ್ತಕ್ಕಂಥದ್ದು. ಇದನ್ನು ನಾವು ಇದರಿಂದ ಹೊರಬರದೇ ಇದ್ದರೆ, ಈಗ ಒಂದು ಪುಸ್ತಕ ಇದೆ, ಹೌ ಇಟ್ ವರ್ಕ್ಸ್ ಅಂತ. ನೀವು ಈ ಬಯಾಸ್ ಹೇಗೆ ತೆಗೆಯೋದು ಅಂತ. ಯಾರೋ ಒಬ್ಬರನ್ನ ಹಾಡುಗಾರರನ್ನ ನೀವು ಸೆಲೆಕ್ಟ್ ಮಾಡಬೇಕು. ಅವ್ರು ನೀವು ನೋಡೇ ಸೆಲೆಕ್ಟ್ ಮಾಡಬೇಕಾ? ಅವ್ರು ಹಾಡಬೇಕಾಗಿರೋದಲ್ಲ ನಿಮಗೆ, ನೀವು ಅವ್ರನ್ನ ಯಾಕೆ ನೋಡಬೇಕು? ಈ ರೀತಿ ನಾವು ಹೌ ಡು ಯು ಡಿ-ಬಯಾಸ್ ಅವ್ರ ಮೆಂಟಲ್ ಇದು ಹೋಗಲಿಲ್ಲ. ಸೈಕಲಾಜಿ ಅದಕ್ಕೆ ಹೇಳ್ತಾರೆ, ಫುಡ್ ಈಸ್ ನಾಟ್ ಫಿಸಿಕಲ್, ಕೆಮಿಕಲ್, ಬಟ್ ಇಟ್ ಈಸ್ ಸೋಷಿಯಲ್, ಮೇ ಬಿ ಸ್ಪಿರಿಚುವಲ್ ಆಲ್ಸೋ ಸಮ್ ಪೀಪಲ್, ಆ್ಯಂಡ್ ಸೈಕಲಾಜಿಕಲ್, ಡೀಪ್ಲಿ ಸೈಕಲಾಜಿಕಲ್. ಅದಂತೂ ಈಗ ಆಹಾರಕ್ಕೂ ಕ್ಯಾನಬಿನಾಯ್ಡ್ಸ್ ಅಂತಾರೆ. ಕ್ಯಾನಬಿನಾಯ್ಡ್ಸ್ ಅಂದರೆ
OPMಲ್ಲಿ ಬರ್ತದಲ್ಲ, ಆ ಅಂಶಗಳು ಡೋಪಮೈನ್ ಮತ್ತು ಎಂಡೋಕ್ಯಾನಬಿನಾಯ್ಡ್ಸ್ ಇದಾವಲ್ಲ ಬ್ರೈನ್ನಲ್ಲಿ ಉತ್ಪತ್ತಿ ಆಗ್ತಕ್ಕಂಥದ್ದು. ಅದನ್ನು ಗಮನಿಸಿದರೆ ಕೆಲವು ಆಹಾರಗಳಿಗೆ ಯಾವ ರೀತಿಯಲ್ಲಿ ಈ ಡ್ರಗ್ ಥರ ಅಡಿಕ್ಷನ್ ಥರ ಇದು ಉತ್ಪತ್ತಿ ಆಗ್ತದೆ ಅಂತಕ್ಕಂಥದ್ದು. ಫುಡ್ಡಿಗೂ ಕೆಲವು ಫುಡ್ ನಾನು ಹೇಳಿದೆ, ಫುಡ್ಡನ್ನು ಎಂಜಾಯ್ಮೆಂಟು ಒಂದು ಕಡೆ ಆದರೆ ಅದು ಒಂದು ಅಡಿಕ್ಷನ್ನೂ ಕೂಡ ಆಗ್ತದೆ. ಫುಡ್ಡು, ಡ್ರಗ್ಗಿಗೂ, ಮಾದಕ ವಸ್ತುಗಳಿಗೂ ಎಷ್ಟೋ ಸಂದರ್ಭದಲ್ಲಿ ಎಷ್ಟೋ ಕಾಂಟೆಕ್ಸ್ಗಳಲ್ಲಿ ವ್ಯತ್ಯಾಸವೇ ಇಲ್ಲ. ನಾನು ತಿಂತಾ ಇದ್ದೀನೋ, ತಿನ್ನುವುದು ನನ್ನನ್ನು ತಿಂತಾ ಇದೆಯೋ ಗೊತ್ತಿಲ್ಲ. ಸುಲಭ ಹೇಳೋದಕ್ಕೆ. ಸೊ ಹೀಗಾಗಿ ಈಗ ಒಂದು ಟೆಸ್ಟ್ ಮಾಡ್ತಾರೆ, 2 ಗುಂಪು ಇಲಿಗಳನ್ನು ಇದು ಮಾಡಿ, ಒಂದು ಗುಂಪಿಗೆ ಹಣ್ಣು ತರಕಾರಿಗಳನ್ನು ಹೆಚ್ಚು ಕೊಡುವಂಥದ್ದು, ಇನ್ನೊಂದಕ್ಕೆ ಅತಿ ಹೆಚ್ಚು ಸಕ್ಕರೆ ಇರುವ ಪದಾರ್ಥವನ್ನು ಕೊಡುವಂಥದ್ದು. ಸ್ವಲ್ಪ ಹೊತ್ತು ಆದಮೇಲೆ ಸಕ್ಕರೆ ತಿಂತಾ ಇದ್ದ ಇಲಿಗಳಿಗೆ ಒಂದು ಟಾರ್ಚ್ ಬಿಡ್ತಾರೆ ಅದರ ಮೈ ಮೇಲೆ, ಮೈ ಸುಡಬೇಕು, ಬರ್ನ್ ಆಗಬೇಕು. ಆ ಥರ ಟಾರ್ಚ್ ಬಿಟ್ಟರೆ ಈ ಸಕ್ಕರೆ ತಿಂತಿದ್ದವು, ಈ ಹಣ್ಣು ತರಕಾರಿ ತಿಂತಿದ್ದವು ಹೆದರಿ ಓಡೋಗ್ತವೆ. ಯಾಕೆಂದರೆ ಡಾರ್ವಿನ್ ಸರ್ವೈವಲ್ ಇದ್ದರೆ ಮತ್ತೆ ತಿನ್ಬೋದಪ್ಪ ನೋಡ್ಕೊಳ್ಳೋಣ ಅಂತೇಳಿ ಹೆದರಿ ಓಡಿ ಹೋಗ್ತವೆ. ಆದರೆ ಸಕ್ಕರೆ ಪಾಕ ತಿಂತಾ ಇದ್ದವು ಮೈ ಸುಡ್ತಾ ಇದ್ದರೆ ಓಡಿ ಹೋಗಲ್ಲ. ಯಾಕೆಂದರೆ ದೇ ಆರ್ ಅಡಿಕ್ಟೆಡ್. ಹಾಗಾಗಿ ನಾವು ನಮ್ಮ ಆಹಾರ ಅಭ್ಯಾಸಗಳನ್ನು, ಯಾವ ರೀತಿ ಅಭ್ಯಾಸಗಳನ್ನು ನಾವು ಬೆಳೆಸ್ಕೊಳ್ಬೇಕು, ಕಲ್ಟಿವೇಟ್ ಮಾಡ್ಕೋಬೇಕು ಅನ್ನೋದು ಒಂದು ಪರಿಸರದಲ್ಲಿ ನಾವು ಇದಕ್ಕೆ ಪೂರಕವಾದ ವಾತಾವರಣವನ್ನು ಸೃಷ್ಟಿಸೋದಿದೆಯಲ್ಲ. ಹೌ ಡು ಯು ಕನ್ಸ್ಟ್ರಕ್ಟ್ ಎ ಇಕೋಸಿಸ್ಟಮ್, ಪ್ರೋ ಹೆಲ್ತ್ ಇಕೋಸಿಸ್ಟಮ್. ಅದು ವಾಸು ಹೇಳಿದಾಗೆ ಬೆಳೆಯೋದಿರ್ಬೋದು, ಅಥವಾ ನಾವು ಪ್ರಾಸೆಸ್ ಮಾಡೋದಿರ್ಬೋದು, ಅಡುಗೆ ಮಾಡೋದಿರ್ಬೋದು, ಅಥವಾ ನಮಗೆ ಲಭ್ಯವಾಗ್ತಾ ಇರತಕ್ಕಂಥದ್ದು, ನಾವು ಕಣ್ಣ ಎದುರಿಗೆ ಬಹಳ ಸುಲಭವಾಗಿ ಏನೆಲ್ಲ ಸಿಗ್ತಾ ಇದೆಯಲ್ಲ, ಇವೆಲ್ಲವೂ ಕೂಡ ಬಹಳ ಮುಖ್ಯ. ನಮಗೆ ಉತ್ತಮ. ನಾನು ಮೊನ್ನೆಯಲ್ಲ ಒಂದು ಪುಸ್ತಕ ಇದೆ, ನಾನು ಕೆಲವು ಪುಸ್ತಕಗಳನ್ನ ಹೇಳ್ತೀನಿ ನಿಮಗೆ, ಓದೋರಿಗೆ ಇದು ಆಸಕ್ತಿ ಇರೋದು ಮಾಡು. ಒಂದು ಪುಸ್ತಕ ಹರ್ಮನ್ ಅಂತ ಹೇಳ್ಬಿಟ್ಟು ಹಾರ್ವರ್ಡ್ ವಿಶ್ವವಿದ್ಯಾಲಯದವನು, ಅವನು ಒಂದು ಪುಸ್ತಕ ಬರೆದಿದ್ದಾನೆ, ಬರ್ನ್ ಅಂತ. ಬರ್ನ್ ಅಂದರೆ ಕ್ಯಾಲೋರಿ ಬರ್ನಿಂಗ್ ವಿಚಾರವಾಗಿ ಬಹಳ ಚೆನ್ನಾಗಿದೆ. ಅವನು ಹೇಳ್ತಾನೆ, ಈಗ ಜಗತ್ತಿನಲ್ಲಿ ನಾವು 1 ಕ್ಯಾಲೋರಿಗೆ 12 ಕ್ಯಾಲೋರಿ ಖರ್ಚು ಮಾಡ್ತಿದ್ದೀವಿ. ಯಾಕೆ 1 ಕ್ಯಾಲೋರಿಗೆ 12 ಕ್ಯಾಲೋರಿ? ಕೃಷಿಯಲ್ಲಿ 4 ಕ್ಯಾಲೋರಿ. ಆ ಆಹಾರವನ್ನು ಪ್ರೋಸೆಸ್ ಮಾಡೋಕ್ಕೆ, ಸಂಸ್ಕರಣೆ ಮಾಡೋಕ್ಕೆ, ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಉಳಿದ 8 ಕ್ಯಾಲೋರಿ ಖರ್ಚು ಮಾಡ್ತೀವಿ. ಈ ಕ್ಯಾಲೋರಿ ಅಲ್ಲಿ ಖರ್ಚಾಗಿದ್ದರಿಂದ ನಮ್ಮ ದೇಹ ಬರ್ನ್ ಮಾಡೋಕ್ಕೆ ಕ್ಯಾಲೋರಿ ಖರ್ಚು ಮಾಡಲ್ಲ. ಖರ್ಚು ಮಾಡದೇ ಇದ್ದರೆ 8000 ಕ್ಯಾಲೋರಿ 1 kg ತೂಕ. ನಮ್ಮ ಗಂಗಾವತಿಯಲ್ಲಿ ಒಬ್ಬರು ರೈಸ್ ಮಿಲ್ಲರ್ ನನಗೆ ಹೇಳಿದರು, ಸರ್ ನಾನು ಈ ರೈಸ್ ಪಾಲಿಷ್ ಮಾಡೋಕ್ಕೆ 500 ರೂಪಾಯಿ ಎಕ್ಸ್ಟ್ರಾ ಖರ್ಚಾಗುತ್ತೆ ಅಂತ. ಎಲೆಕ್ಟ್ರಿಸಿಟಿ 500 ರೂಪಾಯಿ ಎಕ್ಸ್ಟ್ರಾ. ಎನರ್ಜಿ ಈಸ್ ಎನರ್ಜಿ. ಅದು ಫುಡ್ ಎನರ್ಜಿ ಇರ್ಬೋದು, ಇನ್ನೊಂದು ಇರ್ಬೋದು. E = mc² ಏನು ಬದಲಾಗಲ್ಲ. ಅಥವಾ ಥರ್ಮೋಡೈನಮಿಕ್ಸು, ಎನರ್ಜಿ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾಟ್ ಡೆಸ್ಟ್ರಾಯ್ಡ್ ಅಂತಿದೆಯಲ್ಲ, ಅದೇ ರೂಪಾಂತರ ಆಗ್ತದೆ. ಶಕ್ತಿ ಏನು ಬೇರೆ ಆಗಲ್ಲ. ಆಹಾರದ ಶಕ್ತಿ, ಕಾರ್ಬೋಹೈಡ್ರೇಟ್ ಬಾಂಡ್ಗಳಲ್ಲಿ ಇರ್ತಕ್ಕಂಥ ಶಕ್ತಿ, ಅದು ಒಡೆದಾಗ ಬಿಡುಗಡೆಯಾಗಿ ನಮಗೆ ಅದು ಶಕ್ತಿಯಾಗಿ ATP ಅದು ಶಕ್ತಿಯ ರೂಪವಾಗಿ ಬರ್ತಕ್ಕಂಥದ್ದು. ಅವರು ಹೇಳೋದು, ಈಗ 500 ರೂಪಾಯಿ ಎಕ್ಸ್ಟ್ರಾ ಖರ್ಚು ಮಾಡಿ ಪಾಲಿಷ್ ಮಾಡಿದ್ರಿಂದ, ಪಾಲಿಷ್ ಮಾಡಿದ ಬಿಳಿ ಅಕ್ಕಿ ತಿಂದಾಗ ನಮ್ಮ ದೇಹ ಅದನ್ನು ಜೀರ್ಣ ಮಾಡ್ಕೊಳ್ಳೋಕ್ಕೆ ಖರ್ಚು ಮಾಡಬೇಕಾಗಿಲ್ಲ, ಎನರ್ಜಿ ಖರ್ಚಾಗಿಲ್ಲ ಅಂತ ಹೇಳಿದರೆ ಅದು ಹೋಗಿ ಶೇಖರಣೆಯಾಗಿ ಕೂರ್ತಕ್ಕಂಥದ್ದು. ಇಷ್ಟು ಒಂದು ಬೆಸ್ಟ್ ಬಿಫೋರ್ ಅಂತೇಳಿ ಒಂದು ಪುಸ್ತಕ ಇದೆ. ಅದು ಹೀಗೆ ಆಲ್ಟ್ರಾ ಪ್ರಾಸೆಸ್ ಫುಡ್ ಅಂತ. ಅಲ್ಟ್ರಾ ಪ್ರೊಸೆಸ್ ಫುಡ್ಡನ್ನು ನಾವು ಮಾಡ್ಕೊಂಡು ತಿನ್ನೋದ್ರಿಂದ ಇನ್ನೊಂದು ಹೆಸರು ಹೇಳ್ತಾರೆ, ಹೌ ಬ್ಯಾಡ್ ಹ್ಯಾಬಿಟ್ ಬಿಕೇಮ್ ಬಿಗ್ ಬಿಸ್ನೆಸ್ ಅಂತ. ನನಗೆ ಒಬ್ಬರು ಹಾಲಿನ ಪುಡಿ ಮಾಡೋರು, ನನಗೆ ಅವರು ದೊಡ್ಡ ಕಂಪ್ನಿಯವರು, ಬಾಂಬೆಯವರು ಪರಿಚಯ. ಅವ್ರು ಕೇಳ್ತಾ ಇದ್ದೆ, ಅವರು ಗ್ಲೂಕೋಸ್ ಸಿರಪ್ ಹಾಕ್ತಾಯಿದ್ರು ಹಾಲಿನ ಪುಡಿಗೆ. ನಾನು ಅವ್ರು ಕೇಳಿದೆ, ಗ್ಲೂಕೋಸ್ ಸಿರಪ್ ತಾಯಿ ಹಾಲಲ್ಲಿ ಇಲ್ವಲ್ಲ, ಯಾಕೆ ಹಾಕ್ತೀರಾ ಅಂತ. ಅವ್ರು ಒಂದೇ ಮಾತು ಹೇಳಿದರು, ಈ ಹಾಲು ಕುಡಿದ್ರೆ ಮಕ್ಕಳು ತಾಯಿ ಹಾಲು ಕುಡಿಯಲ್ಲ ಅಂತ. ದೇ ಗೆಟ್ ಅಡಿಕ್ಟೆಡ್. ಟೇಸ್ಟ್ ಪ್ರೆಫರೆನ್ಸು, ಟೇಸ್ಟ್ ಫಾರ್ಮೇಷನ್ ಇದೆಯಲ್ಲ, ಆ ವಯಸ್ಸಿನಲ್ಲಿ, ಚಿಕ್ಕ ವಯಸ್ಸಿನಲ್ಲಿ ಹೀಗಾದಾಗ ಅದು ಅಡಿಕ್ಷನ್ ಆಗ್ತಕ್ಕಂಥದ್ದು. ಅಲ್ಟ್ರಾ ಪ್ರಾಸೆಸ್ಡು ನಾವು ಅದು ಅಕ್ಕಿ ಪಾಲಿಶ್, ನಿಮ್ಗೆ ಗೊತ್ತಿರ್ಬೋದು, ಪಾಲಿಶ್ ಅಕ್ಕಿ ತೌಡಲ್ಲಿ ಮೊದಲ ವಿಟಮಿನ್ ಕಂಡಿಡ್ತಿತ್ತು.
1912ರಲ್ಲಿ ಫಂಕ್ ಅಂಥೇಳಿ ಅವನು ಡಚ್ ಮಿಲಿಟ್ರಿ ಸೈಂಟಿಸ್ಟು ಇಂಡೋನೇಷ್ಯಾದಲ್ಲಿ. ಅವನು ಕೋಳಿ ಮೇಯಿಸ್ತಾ ಇರ್ತಾನೆ, ಕೋಳಿಗೆ ತೌಡು ಹಾಕ್ತಾ ಇರ್ತಾನೆ, ಇವನು ಬಿಳಿ ಅಕ್ಕಿ ತಿಂತಾ ಇರ್ತಾನೆ. ಸ್ವಲ್ಪ ದಿನ ತೌಡಿಲ್ಲ, ಆ ತೌಡಿಲ್ವಲ್ಲ ಅಂಥೇಳಿ ಏನು ಮಾಡ್ದ, ಇವನು ತಿಂತಿದ್ದ ಅಕ್ಕಿನೇ ಕೊಟ್ಟ ಕೋಳಿಗೆ. ಕೋಳಿ ಕಾಲು ಕುಂತ್ಕೊಂಡು ಪುಕ್ಕ ಎಲ್ಲ ಉದುರೋಕ್ಕೆ ಶುರು ಮಾಡಿ ಹೀಗೆ ಆಕಾಶ ನೋಡ್ಕೊಂಡು ಕೂತ್ಕೊಳ್ಳುತ್ತೆ. ನೀವು ಗೂಗಲ್ ಮಾಡಿದ್ರೆ ಕಾಣುತ್ತೆ ಅದು, ಸುಮ್ಮನೆ ಫಸ್ಟ್ ವಿಡಿಯೋಲ್ಲಿ ಹಿಂಗೆ ಕೂತ್ಕೊಳ್ಳುತ್ತೆ. ಆಗ ಇವನಿಗೆ ಭಯ ಆಗುತ್ತೆ, ಏನಪ್ಪ ನಾನು ಬಿಳಿ ಮನುಷ್ಯನ ಬಿಳಿ ಅಕ್ಕಿ ಕೊಟ್ಟಾಗ ಹಿಂಗಾಯ್ತಲ್ಲ, ಹಂಗಾದ್ರೆ ಅಕ್ಕಿ ತೌಡು ಕೊಡುವಾಗ ಏನೂ ಆಗ್ತಿರಲಿಲ್ಲ, ಏನೋ ಇದರಲ್ಲಿ ಇದೆ ಅಂಥೇಳಿ ಅವನು ಅಕ್ಕಿ ತೌಡನ್ನ ಟೆಸ್ಟ್ ಮಾಡೋದು. ಟೆಸ್ಟ್ ಮಾಡಿದಾಗ ಅವನಿಗೆ ಕೆಲವು ರಾಸಾಯನಿಕ ವಸ್ತುಗಳು ಅದ್ರಲ್ಲಿ ಕಂಡು ಬಂದು ಅವತ್ತು ಅವನ ಹೆಸರಿಟ್ಟಿದ್ದು ವೈಟಲ್ ಅಮೈನ್ ಅಂತ, ಅದೇ ವಿಟಮಿನ್ ಆಗಿತ್ತು. ಆದರೆ ನಾವು ಪಾಲಿಷ್ ಮಾಡೋದು ಬಿಡಲಿಲ್ಲ. ಈ ಬಸವಲಿಂಗನಪ್ಪನವರ ಬೂಸ ಅಂತಿದ್ರಲ್ಲ, ಒಂಥರ ಕರೆಕ್ಟು, ಯಾಕಂದರೆ ಬೂಸದಲ್ಲಿರೋ ಸತ್ವ ಇದರಲ್ಲಿ ಇಲ್ಲ. ಯಾಕಂದರೆ ಎಲ್ಲ ಪೌಷ್ಟಿಕಾಂಶಗಳು ಬೂಸದಲ್ಲಿದ್ದು ಅದನ್ನು ನಾನು ಯಾವಾಗಲೂ ತಮಾಷೆಗೆ ಹೇಳೋದು, ಈ ಅಕ್ಕಿ ತೊಗೊಂಡೋಗಿ ಮಿಲ್ಲಿಗೆ ಹಾಕೋದು, ಮಿಲ್ಲಲ್ಲಿ ಪಾಲಿಷ್ ಮಾಡೋದು, ಪಾಲಿಷ್ ಮಾಡಿ ಪಾಲಿಷನ್ನು ಎಣ್ಣೆ ಮಿಲ್ಲಿಗೆ ಹಾಕೋದು, ಎಣ್ಣೆ ಮಿಲ್ಲಲ್ಲಿ ಪಾಲಿಷಲ್ಲಿರೋ ಎಣ್ಣೆ ತೆಗೆಯೋದು, ಎಣ್ಣೆ ತೆಗೆಯುವಾಗ ಎಣ್ಣೆಯನ್ನು 260 ಡಿಗ್ರಿ ಕುದಿಸಿದರೆ ಅದರಲ್ಲಿದ್ದ ವಿಟಮಿನ್ ಇ ಹೊರಗೆ ಬರುತ್ತೆ, ಅದನ್ನು ಔಷಧಿ ಕಂಪ್ನಿಗೆ ಮಾರೋದು. ಇಲ್ಲಿ ಬಿಳಿ ಅಕ್ಕಿ ತಿಂದು ನೀವು ಡಯಾಬಿಟೀಸ್ ಬರುತ್ತೆ, ಅದೇ ಔಷಧಿ ಕಂಪ್ನಿಯಿಂದ ಔಷಧಿ ಬರುತ್ತೆ, GDP ಬೆಳೀತದೆ. ಈ ರೀತಿಯಾದ ಒಂದು ಸಿಸ್ಟಮ್ ಇದೆಯಲ್ಲ ನಮ್ಮದು. ಸೊ ಹೀಗಾಗಿ ಅಲ್ಟ್ರಾ ಪ್ರಾಸೆಸಿಂಗು ನಾವು ಹೇಳ್ತೀವಿ, ನಾವು ಈವನ್ ತರಕಾರಿಗಳನ್ನು ವಿ ಕುಕ್ ಅವರ್ ವೆಜಿಟೇಬಲ್ ಟು ಡೆತ್ ಅಂತಾರೆ, ತುಂಬ ಬೇಯಿಸ್ತೀವಿ. ಆಮೇಲೆ ನಮಗೆ ಅಡುಗೆ ಮಾಡುವಾಗ ಸಾಮಾನ್ಯವಾಗಿ ಈ ಒಳ್ಳೆ ಕಾಫಿ ಕುಡಿಬೇಕಂದ್ರೆ ಸಕ್ಕರೆ ಕಮ್ಮಿ ಇರಬೇಕು. ಅದು ಏನು ಒಳ್ಳೆ ಕುಕ್ಕಿಂಗ್ ಅಂದರೆ ಏನು ಅಂದರೆ ಎಜುಕೇಷನ್ ಬಗ್ಗೆ ಹೇಳ್ತಾರೆ. ಒಳ್ಳೆ ಅಡುಗೆ ಅಂದರೆ ಏನು ಅಂದರೆ ಅದರ ತನ್ನ ಒಳಗುಣವನ್ನು ಹೊರಹೊಮ್ಮಿಸಬೇಕು ಅಂತ, ತನ್ನ ಒಳಗಿರುವ ಗುಣವನ್ನು ಹೊರಹೊಮ್ಮಿಸೋದೇ ಗ್ರೇಟ್ ಕುಕ್ಕಿಂಗ್ ಅಂತ ಹೇಳುವಂಥದ್ದು. ನಾವೇನು ಮಾಡ್ತೀವಿ, ಅದರ ಒಳಗುಣವನ್ನೆಲ್ಲ ಹತ್ತಿಕ್ಕೋಕೆ ಬೇರೆ ಬೇರೆ ಹಾಕಿ ಮಸಾಲೆಗಳನ್ನು ಹಾಕಿ, ಜಾಸ್ತಿ ಮಸಾಲೆಗಳನ್ನು ಹಾಕ್ತೀವಿ ನಾವು. ಕೈ ಹಾಗಲಕಾಯಿ ಸಿಹಿ ಮಾಡ್ತೀವಿ. ಹಾಗಾಗಿ ಅದರ ಒರಿಜಿನಲ್ ಇದನ್ನು ನಾವು ಆ ರೀತಿಯಾಗಿ ನಾವು ಅಸಾಲ್ಟ್ ಮಾಡಿ ನಾವು ಮಾಡಬೇಕಾಗಿಲ್ಲ. ಸಾಮಾನ್ಯವಾಗಿ ಹೇಳ್ತಾರೆ ಒಂದು ಒಳ್ಳೆಯ ಊಟ ಅದು ಸಾಮಾನ್ಯ 2000 ಕ್ಯಾಲೋರಿ ನಮಗೆ ಬೇಕಾಗಿರೋದು, ಅಪ್ರಾಕ್ಸಿಮೇಟ್ 2000 ಕ್ಯಾಲೋರಿ, 2 kg ನಾವು ಒಂದು ಊಟ ಮಾಡುವಂಥದ್ದು. 2 kgಯಲ್ಲಿ ಅರ್ಧ ನಾವು ಬೇಯಿಸದೇ ಇರೋದಿದ್ದರೆ ಅದು ನಿಜವಾಗಿಯೂ ಆರೋಗ್ಯಕ್ಕೆ ಪೂರಕ ಅಂತ ಹೇಳ್ಬೋದು. ಅದು ಸಾಮಾನ್ಯ ಹೇಳ್ತಾರೆ ಸನ್ ಕುಕ್ಡ್ ಅಂತ, ನಾಟ್ ಅಂದರೆ ಸನ್ ಕುಕ್ಡ್ ಅಂದರೆ ಸೂರ್ಯನಿಂದ ಬೆಂದಿದ್ದು ಹಣ್ಣುಗಳು. ಹೀಗಾಗಿ ಅದು ನಾವು ಓವರ್ ಕುಕ್ಕಿಂಗ್ ಮಾಡೋದ್ರಿಂದ ನಾವು ಕೂಡ ಇದನ್ನು ನಾವು ಇದಾಗ್ತಿದ್ದೀವಿ. ನಾರು ಇದೀ ನಮ್ಮ ಅನೇಕ ರೋಗಗಳಿಗೆ ಸಿಂಪ್ಲಿಫೈ ಮಾಡಿ ಹೇಳಬಾರ್ದು, ನಾರು ಇಲ್ಲದೆ ಇರೋದು. ನಿಮಗೆ ಡಯಟ್ರಿ ಫೈಬರ್ ಬಗ್ಗೆ ವಿಜ್ಞಾನಕ್ಕೆ ಇನ್ನೂ ಸಂಪೂರ್ಣ ಮಾಹಿತಿ ಇಲ್ಲ. ಯಾಕಂದರೆ ಡಯಟ್ರಿ ಫೈಬರು ಕೋಲನ್ನಿಗೆ ಹೋದಾಗ ಬ್ಯಾಕ್ಟೀರಿಯಲ್ ಫರ್ಮೆಂಟೇಷನ್ ಆಗಿ ಅದು 2 ಕ್ಯಾಲೋರಿ ಕೊಡುತ್ತೆ. ಮೊದಲು ನಾವು ಕ್ಯಾಲೋರಿ ಇಲ್ಲ ಅಂತಿದ್ವಿ. ಮೊದಲು ನಾವು ಫೈಬರ್ ಅಂದರೆ ಕ್ರೂಡ್ ಫೈಬರ್ ಅಂತ ಅಧ್ಯಯನ ಮಾಡ್ತಿದ್ವಿ. ಡಯಟ್ರಿ ಫೈಬರು ಅದರಲ್ಲಿ ಸಾಲ್ಯುಬಲ್ ಇನ್ಸಾಲ್ಯುಬಲ್ ಫೈಬರ್ ಇದೆ. ಅದು ಫರ್ಮೆಂಟೇಷನ್ ಆದಾಗ ಅದು ಶಾರ್ಟ್ ಚೈನ್ ಫ್ಯಾಟಿ ಆ್ಯಸಿಡ್ ಅಂತ ರಾಸಾಯನಿಕ ವಸ್ತುಗಳನ್ನು ಉತ್ಪತ್ತಿ ಮಾಡ್ತದೆ. ಆ ರಾಸಾಯನಿಕ ವಸ್ತುಗಳು ಲಿವರಲ್ಲಿ ಕೊಲೆಸ್ಟ್ರಾಲ್ ಪ್ರೊಡ್ಯೂಸ್ ಮಾಡಿದ ಬಯೋಸಿಂಥಸಿಸ್ ಕೊಲೆಸ್ಟ್ರಾಲ್ ಪ್ರೊಡ್ಯೂಸನ್ನು ಕಮ್ಮಿ ಮಾಡ್ತದೆ, ನಾರು ಮಾಡುವಂಥ ಕೆಲಸ. ಇದೇ ನಾರು ಬೈಲ್ ಆ್ಯಸಿಡನ್ನು ಅಬ್ಸಾರ್ಬ್ ಮಾಡಿದರೆ ಕೊಲೆಸ್ಟ್ರಾಲ್ನ ಅಬ್ಸಾರ್ಬ್ ಮಾಡಿ ಹೊರಗೆ ಹಾಕ್ತದೆ. ನಮ್ಮ ಕರುಳು 32 ಅಡಿ ಇದೆ. ಬರೀ ಕಾರ್ಬೋಹೈಡ್ರೇಟು ಶರ್ಕರ ಪಿಷ್ಟವನ್ನು ಜೀರ್ಣ ಮಾಡೋದಕ್ಕೆ 17 ಜೀನ್ಗಳಿದ್ದಾವೆ. ಈಗ ನಾವು ಹೊರಗಡೆ ಈ ರೈಸ್ ಮಿಲ್ಲಲ್ಲಿ ಹೇಳಿದ್ನಲ್ಲ, 500 ರೂಪಾಯಿ ಎಲೆಕ್ಟ್ರಿಸಿಟಿ ಖರ್ಚು ಮಾಡಿ ಅಲ್ಲಿ ಎಲ್ಲ ಅದನ್ನು ಪ್ರಾಸೆಸ್ ಮಾಡಿ ರಿಫೈನ್ ಮಾಡಿ ತೊಗೊಂಡಿದ್ದರಿಂದ ಈ 17 ಜೀನ್ಗಳಿಗೆ ಕೆಲಸ ಇಲ್ಲ. ಸಾಮಾನ್ಯ ಒಂದು ಮಾತು ಹೇಳ್ತಾರೆ, ಯಾವ ಜೀನು ವಿಕಾಸವಾದದಲ್ಲಿ ಅವು ಒಂದು ಕೆಲಸ ಇಟ್ಕೊಂಡು ಬೆಳ್ಕೊಂಡು ಬಂದಿದ್ದಾವೋ ಅವಕ್ಕೆ ಇವತ್ತು ಕೆಲಸ ಇಲ್ಲದೇ ಆದಾಗ ಅವು ಅಲರ್ಜಿ ಉಂಟು ಮಾಡ್ತವೆ. ಮೆಕ್ಯಾವೆಲಿ ಹೇಳ್ತಾನೆ, ಇಫ್ ದೇರ್ ಇಸ್ ಅ ವೇಲ್ ಇನ್ ದಿ ಸೀ ಥ್ರೋ ಎ ವುಡ್ ಲೆಟ್ ಇಟ್ ಬಿ ಪ್ಲೇಯಿಂಗ್ ಅಂತ. ಕೆಲಸ ಇಲ್ದಂಗೆ ಮಾಡಿದರೆ ಅದು ಪಲ್ಟಿ ಮಾಡುತ್ತೆ ನಿಮ್ಮ ಶಿಪ್ಪನ್ನು ಅಂತ ಹೇಳ್ತಕ್ಕಂಥದ್ದು. ಹಾಗಾಗಿ ಈ ರೀತಿ ಇಷ್ಟು
ಇಷ್ಟು ನಾವು ಓವರ್ ಪ್ರಾಸೆಸ್ ಮಾಡಿ ತಿನ್ನೋದ್ರಿಂದ ನಮಗೆ ಕೆಲಸ ಇಲ್ಲದೆ ಇರ್ತದೆ. ಇನ್ನೊಂದು ಡಯಾಬಿಟೀಸ್ಗೆ ನೇರವಾಗಿ ಬಹಳ ಸಿಂಪಲ್ ಈಕ್ವೇಷನ್ ಅಂತ ಹೇಳಿದರೆ, ನಮ್ಮ ದೇಹದಲ್ಲಿ ಸಿಂಪ್ಲಿಫೈಡ್ ಹೇಳುವಂಥದ್ದು 5 ಲೀಟ್ರ್ ರಕ್ತ ಇದೆ. 5 ಲೀಟ್ರ್ ರಕ್ತದಲ್ಲಿ 5 ಗ್ರಾಮ್ ಶುಗರ್ ಸ್ಟೋರೇಜ್ ಕೆಪಾಸಿಟಿ ಇರೋದು. 5 ಲೀಟ್ರ್ ಇದ್ದರೂ ಕೂಡ ಏನು 120 ಮೈಕ್ರೋಗ್ರಾಮ್ ಪರ್ ಡೆಕಾಲೀಟರ್ ಅಂತ ಹೇಳ್ತೀವಲ್ಲ, ಅದು ಆ ರೇಂಜ್ ಇದೆಯಲ್ಲ, ಅದು ಅಷ್ಟೇ ನ್ಯಾರೋ ರೇಂಜಲ್ಲಿ ಆಲ್ ಮ್ಯಾಮಲ್ಸ್ ಹ್ಯಾವ್ ಟು ಹೋಲ್ಡ್ ಶುಗರ್ ಇನ್ ದ ನ್ಯಾರೋ ರೇಂಜ್. ಯಾಕೆ? ಇದಕ್ಕೆ ಆಧುನಿಕ ವಿಜ್ಞಾನದಲ್ಲಿ ಉತ್ತರ ಇಲ್ಲ. ಆಂಥ್ರೋಪಲಾಜಿಕಲ್ ಸ್ಟಡಿ ಮಾಡ್ತಾರೆ, ಎವಲ್ಯೂಷನ್ ಥಿಯರಿಯನ್ನು ಸ್ಟಡಿ ಮಾಡಬೇಕು. ಎಷ್ಟು ವರ್ಷ ನಾವು ಹಂಟರ್ಗೆ ಅದು 2 ಮಿಲಿಯನ್ ವರ್ಷ ನಾವು ಶಿಕಾರಿ ಮಾಡ್ಕೊಂಡಿದ್ವಿ ಅಂತ ಹೇಳ್ತೀವಿ. ಅದಕ್ಕೂ ಮೊದಲು ಏಪ್ ಆನ್ಸಿಸ್ಟ್ರಿಯಲ್ಲಿ ನಾವು ಏನು ತಿಂದ್ವಿ, ಯಾಕೆ ನಾವು ಶುಗರನ್ನು ಸ್ಟೋರ್ ಮಾಡಲ್ಲ ನಮ್ಮ ದೇಹದಲ್ಲಿ? ಮತ್ತು ಸರಿಯಾದ ಉತ್ತರ ಇಲ್ಲ. ಒಂದೇನು ಹೇಳ್ತಾರೆ, ಏಪ್ ಆನ್ಸಿಸ್ಟ್ರಿಯಲ್ಲಿ ಇವರ ಫ್ರೂಟೇರಿಯನ್ ಈಸಿಲಿ ಹಣ್ಣುಗಳ ಮೂಲಕ ಬಹಳ ಶೀಘ್ರವಾಗಿ ನಿಮಗೆ ಯಾವ ಪೌಷ್ಟಿಕಾಂಶ ಸಿಗ್ತಾ ಇತ್ತೋ ಶೀಘ್ರವಾಗಿ ಸುಲಭವಾಗಿ ಸಿಕ್ಕುವಂಥ ಪೌಷ್ಟಿಕಾಂಶವನ್ನು ಶೇಖರಣೆ ಮಾಡಿ ಇಡುವ ಅವಶ್ಯಕತೆ ಇರಲಿಲ್ಲ. ಹಾಗಾಗಿ ನಾವು ಶೇಖರಣೆ ಮಾಡೋದು ನಮ್ಮ ದೇಹ ಕಲ್ತ್ಕೊಳ್ಳಲಿಲ್ಲ. ಅದಕ್ಕೆ ಹೇಳ್ತಾರೆ ಹೌ ಓಲ್ಡ್ ಆರ್ ಯು ಅಂತ ಹೇಳಿದರೆ, ನಮ್ಮ ವಯಸ್ಸು ಹೇಳ್ತೀವಿ ನಾವು. ಜೆನೆಟಿಕಲಿ ನಾವು ಎಷ್ಟು ಹಳಬರು, ಮಿಲಿಯನ್ಸ್ ಆ್ಯಂಡ್ ಮಿಲಿಯನ್ಸ್ ಆಫ್ ಇಯರ್ಸು. ಆ ನೆನಪು ನಮಗೆ ಗೊತ್ತಿಲ್ಲ, ಜೀನ್ಸಿಗೆ ನೆನಪಿದೆ. ಯಾಕೆ ಬೇಗ ಕೊಬ್ಬಾಗಿ ಶೇಖರಣೆ ಮಾಡಿಡೋದು ದೇಹ? ಬಿಕಾಸ್ ಜೀನ್ಸ್ ರಿಮೆಂಬರ್ ಸ್ಟಾರ್ವೇಷನ್. ಅನ್ನ ಇಲ್ಲದೆ ಬಹಳ ಹಸಿವಿನಿಂದ ನರಳಿರುವ ಎಲ್ಲ ನೆನಪುಗಳು ನಮ್ಮ ಆನುವಂಶಿಕವಾಗಿ ಬಂದಿರತಕ್ಕಂಥ ಏನು ಗುಣಾಣುಗಳು ಇದ್ದಾವೋ ಅವುಗಳಿಗೆ ನೆನಪಿದೆ, ಜೆನೆಟಿಕ್ ಮೆಮೊರಿ. ಹಾಗಾಗಿ ನಾಳೆ ದಿನ ಊಟ ಸಿಗಲ್ಲ ಅಂತ ಬೇಗ ಈ ಶಕ್ರರಪಿಷ್ಟ ಏನು ಬರ್ತದೋ ಅದನ್ನು ಬೇಗ ಶೇಖರಣೆನೂ ಮಾಡೋಕ್ಕೆ ಅವಕಾಶ ಇಲ್ಲ. ಅದು ಜೆನೆಟಿಕ್ ಇನ್ನೊಂದು ಮೇಕಪ್ಪು, ಅದನ್ನು ಕೊಬ್ಬಾಗಿ ಪರಿವರ್ತನೆ ಮಾಡುವಂಥದ್ದು. 5 ಲೀಟ್ರ್ ರಕ್ತದಲ್ಲಿ 5 ಗ್ರಾಮ್ ಮಾತ್ರ ಶೇಖರಣೆ ಮಾಡೋದಕ್ಕೆ ಸಾಧ್ಯ ಇರತಕ್ಕಂಥದ್ದು. ನಾವು ಈಗ ತಿನ್ನುವಂಥ ಪದಾರ್ಥ, ಈಗ ನಾವು ಬೆಳಗ್ಗೆ ಮಲ್ಲಿಗೆ ಬಿಳಿ ಇಡ್ಲಿ ತಿಂದರೆ ಭಾಳ ಬೇಗ 1 ಗಂಟೆ ಒಳಗಡೆ ಒಂದು 50 ಗ್ರಾಮ್ ಶುಗರ್ ಆಗಿ, ಗ್ಲೂಕೋಸ್ ಆಗಿ ಡೈಜೆಷನ್ ಆಗಿ ರಕ್ತಕ್ಕೆ ಹೋಗಿ ಸೇರಿದರೆ ಅಲ್ಲಿ ಹಿಡಿದಿಡೋಕ್ಕಾಗೋದು 5 ಗ್ರಾಮು. ಯಾವಾಗ ಫ್ಲಡ್ ಆಗುತ್ತೋ, ಗ್ಲೂಕೋಸ್ ಫ್ಲಡ್ ಯುವರ್ ಬ್ಲಡ್, ಆಗ ಇನ್ಸುಲಿನ್ನು ಮೇಲಕ್ಕೇರಬೇಕು. ಹೈಪರ್ ಇನ್ಸುಲಿನೀಮಿಯಾ ಅಂತ ಏನು ಹೇಳ್ತಾರಲ್ಲ, ಇನ್ಸುಲಿನ್ ಭಾಳ ಬೇಗ ಮೇಲಕ್ಕೆ ಹೋಗೋದ್ರಿಂದ ಹೋಗಿ ನಿಮ್ಮ ಈ ಫ್ಲಡ್ ಪ್ರವಾಹ ಆಗಿದೆಯಲ್ಲ ಅದನ್ನು ಕೊಬ್ಬಾಗಿ ಸಣ್ಣ ಪ್ರಮಾಣದಲ್ಲಿ ಗ್ಲೈಕೋಜನ್ ಆಗಿ ಶೇಖರಣೆ ಮಾಡ್ತಾರೆ. ಬಟ್ ಹೆಚ್ಚಿನದು ಕೊಬ್ಬೇ ಆಗೋದು. ಅದಕ್ಕೆ ತಮಾಷೆ ಹೇಳ್ತಾರೆ, ರಿಫೈನ್ಡ್ ಕಾರ್ಬೋಹೈಡ್ರೇಟ್ ಈ ಫ್ಯೂ ಸೆಕೆಂಡ್ ಇನ್ ದಿ ಮೌತ್, ಫ್ಯೂ ಮಿನಿಟ್ ಇನ್ ದ ಸ್ಟೊಮಕ್, ಪರ್ಮನೆಂಟ್ಲಿ ಇನ್ ದ ಬಟಕ್ ಅಂತ. ಯಾಕಂದರೆ ಇಲ್ಲಿಂದ ಹೋಗಿ ಅಲ್ಲಿ ಕೂರ್ತದೆ ಅಂತ. ಸೊ ಬೇಗ ನಾವು ತಿಂದದ್ದು ಕೊಬ್ಬಾಗಿ ಪರಿವರ್ತನೆ ಆಗಿ ಅಲ್ಲಿ ಹೋಗಿ ಕೂರ್ತಕ್ಕಂಥದ್ದು. ಆಗ ಈ ಫ್ಲಡ್ ಮ್ಯಾನೇಜ್ಮೆಂಟನ್ನು ಈ ಇನ್ಸುಲಿನ್ ಸ್ಪೈಕ್ ಆಗಿ 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 ಒಂದು 20-25 ವರ್ಷ ಮ್ಯಾನೇಜ್ ಮಾಡುತ್ತೆ. ಆಮೇಲೆ ನಮ್ಮನ್ನೇ ಬೈಕೊಂಡು ಹಾಳಾಗೋಗೋ ನಿನಗೆ ತಿನ್ನಕ್ಕೆ ಬರಲ್ಲ, ಹಾಳು ಮೂಳು ತಿಂದು ನನ್ನ ಹಾಳು ಮಾಡಿದೆ ಅಂಥೇಳಿ ಅದು ನಮ್ಮನ್ನು ಬೈಕೊಂಡು ಕೈ ಎತ್ತುತ್ತೆ. ಅದೇ ಡಯಾಬಿಟೀಸು. ನಮಗೆ ಈ 2 ಪದಗಳನ್ನು ಇತ್ತೀಚೆಗೆ ಡೇವಿಡ್ ಕೆಸ್ಲರ್ ಅಂಥೇಳಿ ಅಮೆರಿಕಾದ FDA ಡೈರೆಕ್ಟರ್ ಆಗಿದ್ದ, ಭಾಳ ಒಳ್ಳೆ, ಈಗ ಮತ್ತೆ ಈಸ್ ಬ್ಯಾಕ್ ವಿತ್ ಬೈಡನ್ ಅಡ್ಮಿನಿಸ್ಟ್ರೇಷನ್. ಅವನು ಒಂದು ಪುಸ್ತಕ ಬರೆದಾನೆ, ಫಾಸ್ಟ್ ಕಾರ್ಬ್ ಸ್ಲೋ ಕಾರ್ಬ್. ಅದ್ಭುತವಾಗಿ ಫಾಸ್ಟ್ ಕಾರ್ಬ್ ಸ್ಲೋ ಕಾರ್ಬ್. ನೀವು ಫಾಸ್ಟ್ ಕಾರ್ಬ್ ಅಂದರೆ ಈಗ ಹೇಳ್ದಲ್ಲ, ರಕ್ತಕ್ಕೆ ಬೇಗ ತಿಂದದ್ದು ಪಾಲಿಷ್ ಮಾಡಿ ಅತಿ ಮಾಡಿ ಕುಕ್ ಮಾಡಿದ ಬೇಗ ಪ್ರವಾಹ ಆಗ್ತಕ್ಕಂಥದ್ದನ್ನು ಫಾಸ್ಟ್ ಕಾರ್ಬ್. ಆ ಫಾಸ್ಟ್ ಕಾರ್ಬನ್ನು ನೀವು ಇನ್ನೊಂದು ಥರ ಹೈ ಗ್ಲೈಸಿಮಿಕ್ ಇಂಡೆಕ್ಸ್ ಅಂತ ಟೆಕ್ನಿಕಲ್ಲಾಗಿ ಹೇಳ್ತಾರೆ. ಹೈ ಗ್ಲೈಸಿಮಿಕ್ ಇಂಡೆಕ್ಸ್. ಗ್ಲೈಸಿಮಿಕ್ ಇಂಡೆಕ್ಸ್ ಅಂದರೆ ರೇಟ್ ಆಫ್ ರಿಲೀಸ್ ಆಫ್ ಗ್ಲೂಕೋಸ್ ಟು ಯುವರ್ ಬ್ಲಡ್. ಭಾಳ ಬೇಗ ರಕ್ತಗತವಾಗುವಂಥದ್ದು ಇದು. ನಾವೇನಾದರೂ ಈ ಹೈ ಗ್ಲೈಸಿಮಿಗಿಂದ ಲೋ ಗ್ಲೈಸಿಮಿಕ್ ಅಂದರೆ ಏನು? ಅಕ್ಕಿ ಪಾಲಿಷ್ ಮಾಡದೇ ಇರೋದು,
ಗೋಧಿಯನ್ನು ಗಿರಣಿಯನ್ನು ನಾವೇ ಹೋಗಿ ಹಿಟ್ಟು ಮಾಡ್ಕೊಂಡು ಬರುವಂಥದ್ದು. ನೀವು ಗೋಧಿಯನ್ನು ರೋಲರ್ ಫ್ಲೋರ್ ಮೇಲೆ ಕೊಟ್ಟರೆ 8% ಕೊಡಲ್ಲ ವಾಪಸ್ಸು. ಏನದು 8%? ಎಲ್ಲ ನಾರು, ಕೊಬ್ಬು, ಪ್ರೋಟೀನ್. ನಾನೇ ಯಾರಿಗೂ ಕೇಳಿದ್ದೆ, ನಿಮಗೆ ಇಲ್ಲಿ ಹೊಸಕೋಟೆಯಲ್ಲಿ ಒಂದು ದೊಡ್ಡ ರೋಲರ್ ಫ್ಲೋರ್ ಬಿಟ್ಟಿದೆ. ಸರಿ, ನಿಮಗೆ ಅದು 100 ಟನ್ನು ಗೋಧಿ ಆದರೆ ನೀವು ಪ್ರಾಸೆಸ್ ಮಾಡಿದರೆ ಇಷ್ಟು ಅದರಲ್ಲಿ ನಾವು ತೆಗಿತೀವಿ ಅಂತ. ನಾವು ಇಲ್ಲಿ ಇವನಿಗೆ ಹಾಕಿದರೆ ಏನು, ನಾವು ರೋಲರ್ ಫ್ಲೋರ್ ಮೇಲೆ ಹೋಗಿ ಹಾಕಿದರೆ ಅವನೇನು ಆ ಥರ 8% ತೆಗಿಯಲ್ಲ. ಸೊ ಹಾಗಾಗಿ ಇದು ನಮಗೆ ಪ್ರಾಸೆಸ್ ಮಾಡಿದ್ರಿಂದ ನಮಗೆ ಬೇಗ ನಾರಿನಂಶವನ್ನು, ನಾನು ಮತ್ತೆ ಹೇಳೋದು, ಅದರಲ್ಲೂ ತರಕಾರಿಯಲ್ಲಿ ಇರ್ತಕ್ಕಂಥ ನಾರು, ಹಣ್ಣಿನಲ್ಲಿ ಇರ್ತಕ್ಕಂಥ ನಾರು ಇನ್ನೂ ಶ್ರೇಷ್ಠ ಅಂತ ಹೇಳ್ತಾರೆ. ಗೊತ್ತಿಲ್ಲ, ಸೀರಿಯಲ್ ಫೈಬರ್ಗಿಂತ ವೆಜಿಟಬಲ್ ಫೈಬರ್ ಆ್ಯಂಡ್ ಫ್ರೂಟ್ ಫೈಬರ್ಸ್ ಆರ್ ಸುಪೀರಿಯರ್ ಅಂತ. ಅದು ಅಬ್ಸರ್ವ್ ಮಾಡ್ತಕ್ಕಂಥದ್ದು. ಅದು ಇದ್ದರೆ, ಈ ನಾರು ಇದ್ದರೆ ಮೊದಲನೇದಾಗಿ ಹೊಟ್ಟೆಗೆ ನಾವು ತಿಂದಾಗ ಅದು ಸೆಟೈಟಿ ಅಂತ ಏನು ಹೇಳ್ತೀವಿ ನಮಗೆ ತೃಪ್ತಿ ಆಗ್ತಕ್ಕಂಥದ್ದು. ಮತ್ತು ಹೊಟ್ಟೆಯಲ್ಲಿ ಹೆಚ್ಚು ಕಾಲ ಇರ್ತಕ್ಕಂಥ. ಹಿಂದೆಲ್ಲ ನಿಮಗೆ ಹುರುಳಿ ರಾಗಿ ತಿಂದ್ಕೊಂಡು ಗದ್ದೆಗೆ ಹೋಗ್ತಿದ್ರಲ್ಲ, ಬೆಳಗ್ಗೆ ಹೋದರೆ ಸಾಯಂಕಾಲ ಬರ್ತಿದ್ರು. ಈಗ ಡಯಟಿಷಿಯನ್ಸ್ ಹೇಳ್ತಾರೆ 2 ಗಂಟೆಗೂ ತಿನ್ನಬೇಕು ಅಂತ. ನಾವೇನು ತಿನ್ನೋಕ್ಕೆ ಹುಟ್ಟಿದ್ದು ಅಂತ ಹೇಳ್ತೀವಿ, ತಿಂತಾ ಇರಬೇಕು ಅಂತ. ಇಲ್ಲ, ಆ ಥರ. ಅದು ಯಾಕೆ ತಿಂತಾ ಇರಬೇಕು ಅಂದರೆ, ನೀವು ತಿನ್ನುವುದು ಹೈ ಗ್ಲೈಸಿಮಿಕ್ಕು, ಫಾಸ್ಟ್ ಕಾರ್ಬ್. ತಿಂದಿದ್ದು ಬೇಗ ರಕ್ತಗತ ಆಗುತ್ತೆ. ರಕ್ತಗತವಾಗಿದ್ದು ತಕ್ಷಣ ಏನಾಗ್ತದೆ, ನಾವು ಖರ್ಚು ಮಾಡ್ತಾ ಇಲ್ಲ, ಎನರ್ಜಿನ ಖರ್ಚು ಮಾಡ್ತಿಲ್ಲ. ಖರ್ಚು ಮಾಡ್ತಾ ಇರೋದ್ರಿಂದ ಅದು ಬೇಗ ಕೊಬ್ಬಾಗುತ್ತೆ. ಅದು ಕೆಲವರು ಹೇಳ್ತಾರಲ್ಲ, ನಿಮ್ಮ ದೇಹ ಅನ್ನೋದು ಬ್ಯಾಂಕ್ ಅಕೌಂಟು, ದುಡ್ಡು ಹಾಕಿ ತೆಗೆದೇ ಇದ್ದರೆ ಬಡ್ಡಿ ಚಕ್ರಬಡ್ಡಿ ಜೊತೆ ಬೆಳೀತದೆ. ಇದು ನಾವು ಫಾಸ್ಟ್ ಕಾರ್ಬಿಂದ ಸ್ತೋಕ ಭಾರತೀಯರಂತು. ಯಾಕಂದರೆ ನಮ್ಮಲ್ಲಿ 100 ಮಿಲಿಯನ್ ಟನ್ ಬಿಳಿ ಅಕ್ಕಿ. ವಾಸು ಹೇಳ್ತಿದ್ರಲ್ಲ PDS ಸಿಸ್ಟಮು. ಅಫ್ಕೋರ್ಸ್ ಅದರಲ್ಲಿ ಇನ್ನೊಂದು ವಾದ ಇದೆ ಅಂತ ಹೇಳಿದರೆ, 100 ಮಿಲಿಯನ್ ಟನ್ನು, ಸುಮಾರು 300 ಮಿಲಿಯನ್ ಟನ್ ಆಹಾರದಾನ ಉತ್ಪಾದನೆ, ಅದರಲ್ಲಿ 200 ಚಿಲ್ಲರೆ ನಾವು ಬರೀ ಅಕ್ಕಿಗೆ ಓದಿರ್ತಕ್ಕಂಥದ್ದು, ಇನ್ನೊಂದು 30 ಮಿಲಿಯನ್ ಟನ್ ಮೆಕ್ಕೆಜೋಳ ಫೀಡಿಗೆ ಹೋಗುವಂಥದ್ದು, ಇನ್ನೊಂದು 10-15 ಮಿಲಿಯನ್ ಟನ್ನು ಬೇರೆ ಸಿರಿಧಾನ್ಯಗಳು, ಅದು ಇದು ಕೋರ್ ಸೀರಿಯಲ್ಸು ಎಲ್ಲ ಇರ್ತಕ್ಕಂಥದ್ದು. ಆದರೂ ಕೂಡ ಇಷ್ಟೆಲ್ಲ ದವಸ ಧಾನ್ಯಗಳಿದ್ದರೂ ಕೂಡ PDS ಅಲ್ಲಿ ಬಡವರಿಗೆ ಕೊಡುವಂಥದ್ದು 1/3 ಆಫ್ ದಿ ರಿಕ್ವೈರ್ಮೆಂಟ್. ಯಾಕಂದರೆ ಅವ್ರು ಫುಲ್, ಯಾಕಂದರೆ ನಿಮಗೆ ICMR ಅಲ್ಲಿ ಒಂದು ದಿನಕ್ಕೆ ಶರ್ಕರ ಪಿಷ್ಟ ಏಕದಳ ಧಾನ್ಯ ಎಷ್ಟು ಬೇಕು ಅಂದರೆ ಸುಮಾರು 500 ಗ್ರಾಮ್, 440, ಸುಮಾರು 500 ಗ್ರಾಮ್ ಅಂತ ಅಪ್ರಾಕ್ಸಿಮೇಟಾಗಿ ತೊಗೋಬೋದು. 500 ಗ್ರಾಮ್ ಅಂದರೆ 15 kg ಬೇಕು. 15 kg ಯಾರು ಕೊಡ್ತಾ ಇಲ್ಲ, 5 kg ಕೊಡ್ತಾರೆ. ಹಾಗಾಗಿ ಇದನ್ನೂ ಕೂಡ ಪರಿಪೂರ್ಣವಾಗಿ ಇದು ಕೂಡ ಇಲ್ಲ, ಅದು ಕೂಡ ಕೊಡ್ತಾ ಇಲ್ಲ. ಏಕದಳ ಧಾನ್ಯವನ್ನೇ ಕೊಟ್ಟು ದ್ವಿದಳ ಧಾನ್ಯಕ್ಕೆ ಅವ್ರ ಹತ್ರ ದುಡ್ಡಿಲ್ಲ ಅಂದಾಗ ಇದನ್ನೇ ಬಳಸ್ತಾರೆ ಅನ್ನೋದು ಒಂದು ನಿಜವಾದ ವಿಷಯ ಅದು. ಹಾಗಾಗಿ ನಾವು ಸೀರಿಯಲ್ ಎಕ್ಸಸ್ ಇದೆಯಾ? ನಮ್ಮ ಗೋಪಾಲನ್ ನನಗೆ ಭಾಳ ಪರಿಚಯ ಇದ್ದಿದ್ದು, ICMR ಡೈರೆಕ್ಟರ್ ಆಗಿದ್ದರು. ಅವ್ರು ಯಾವಾಗಲೂ ಒಂದು ಮಾತು ಹೇಳ್ತಿದ್ರು, ಯಾವಾಗ ಆಹಾರದ ಗೋದಾಮು ತುಂಬಿದೆಯೋ ಬಡವರ ಹೊಟ್ಟೆ ಖಾಲಿ ಅಂತ ಅರ್ಥ ಅಂತ, ಕೊಳ್ಳುವ ಶಕ್ತಿ ಇಲ್ಲ ಅಂತ ಹೇಳ್ತಕ್ಕಂಥದ್ದು. ಹೀಗಾಗಿ ಏಕದಳ ಧಾನ್ಯವನ್ನು ಕೂಡ ನಾವು ಪ್ಯೂರಿಫೈ ಮಾಡಿ ತಗೊಳ್ತಾ ಇರೋದು ಒಂದು. ಅದ್ರ ಜೊತೆಗೆ ಭಾರತೀಯರು ಏನು ಮಾಡ್ತಾರೆ, ಇನ್ನೊಂದು ದೊಡ್ಡ ಒಂದು ಕಾಂಟ್ರಡಿಕ್ಷನ್ ಏನಿದೆ ಅಂದರೆ, ನಮ್ಮಲ್ಲಿ ಆಲೂಗೆಡ್ಡೆಯನ್ನು ತರಕಾರಿ ಅಂತ ಬಳಸ್ತೀವಿ. 55 ಮಿಲಿಯನ್ ಟನ್ ಆಲೂಗೆಡ್ಡೆ ಬೆಳಿತೀವಿ. ರೊಟ್ಟಿ ಆಲೂಗೆಡ್ಡೆ ಪಲ್ಯ 2 ಕಾರ್ಬೋಹೈಡ್ರೇಟ್, ಕಾಂಪ್ಲಿಮೆಂಟ್ರಿ ಅಲ್ಲ. ಬೇಳೆ ರೊಟ್ಟಿ ಕಾಂಪ್ಲಿಮೆಂಟ್ರಿ, ಯಾಕಂದರೆ ಇದು ಪ್ರೋಟೀನು, ಇದು ಕಾರ್ಬೋಹೈಡ್ರೇಟ್. ಆದರೆ ಯಾವಾಗ ಈ 55 ಮಿಲಿಯನ್ ಟನ್, ನಮ್ಮಲ್ಲಿ ಟಾಪ್ ಅಂತಾರೆ ಟೊಮೆಟೊ, ಆನಿಯನ್, ಪೊಟೇಟೊ ಅಂತ ತರಕಾರಿ ಅಂದರೆ. ಹಣ್ಣು ಅಂದರೆ ಪಚ್ಚಬಾಳೆ ಹಣ್ಣು. ಹೀಗಾಗಿ ಈ ಪೊಟೇಟೋನ ನಾವು, ಆಲೂಗೆಡ್ಡೆ ಪಲ್ಯ, ಆಲೂಗೆಡ್ಡೆ ಸಾರು, ಅನ್ನ ಮಾಡೋದ್ರಿಂದ ಎರಡೂ ಕೂಡ ನಮಗೆ ಸ್ಟಾರ್ಚ್ ಆಗ್ತದೆ, ರಿಫೈನ್ಡ್ ಸ್ಟಾರ್ಚ್ ಆಗ್ತದೆ. ರಿಫೈನ್ಡ್ ಸ್ಟಾರ್ಚ್ ಎಗೇನ್ ನಮಗೆ ಗ್ಲೈಸಿಮಿಕ್ ಇಂಡೆಕ್ಸ್ ಅಂತ ನಾನು ಏನು ಹೇಳಿದೆ ಅಂದರೆ, ನಿಧಾನವಾಗಿ ರಕ್ತಗತವಾಗ್ತಕ್ಕಂಥ ಕಾರ್ಬೋಹೈಡ್ರೇಟ್ ಆಗಬೇಕು, ಲೋ ಗ್ಲೈಸಿಮಿಕ್ ಇಂಡೆಕ್ಸ್ ಆಗಬೇಕು. ಇನ್ನೊಂದು ಗ್ಲೈಸಿಮಿಕ್ ಲೋಡ್ ಅಂತ ಹೇಳಿದ್ರೆ ಏನು, ಎಷ್ಟು ಕಾರ್ಬೋಹೈಡ್ರೇಟ್ ತಿಂತೀರಾ ಅಂತ. ಇದು ಕೂಡ ಭಾರತೀಯರಲ್ಲಿ ನಿಮಗೆ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಡೇಟಾ ನೋಡಿದರೆ, ಬಡತನ ರೇಖೆ ಬಾಟಮ್ 10% ಈ ಥರ ಹೋದರೆ 80% ಶುರುವಾಗ್ತದೆ ಬರೀ ಕಾರ್ಬೋಹೈಡ್ರೇಟ್ ಶಕ್ತಿಗೆ.
ನಮ್ಮಲ್ಲಿ ಮೀಟ್ ಬಳಸಲ್ಲ. 8 kg ನಮ್ಮದು ಆ್ಯಾವ್ರೇಜ್ ಆ್ಯನ್ಯುವಲ್ ಕನ್ಸಂಪ್ಷನ್ನು. ಏನು ಭಾಳ ಮಾಂಸ, ಯಾಕಂದರೆ ತಿನ್ನೋರಿಗೂ ಕೂಡ ಕೊಳ್ಳುವ ಶಕ್ತಿ ಇಲ್ಲ. ಇದು ಡಾಮಿನೆಂಟ್ಲಿ ಸೀರಿಯಲ್ ಎಕಾನಮಿ. ಕೆಲವು ಸಾರಿ ತಮಾಷೆಗೆ ನಾನು ಇದನ್ನು ಸೀರಿಯಲ್ ಕಿಲ್ಲರ್ ಅಂತ ಇದು ಕೂಡ ನಾವು ಹೇಳ್ಬೋದು, ಎಷ್ಟು ಅದನ್ನೇ ಹೆಚ್ಚು ಬಳಸೋದ್ರಿಂದ. ಇದು ಫುಡ್ ಗ್ರೂಪ್ಸು, ಪಲ್ಸಸ್ಸು, ಆಯಿಲ್ ಸೀಡ್ಸು, ಮೀಟು, ಮಿಲ್ಕು, ಇವು ಬೇರೆ ಗುಂಪುಗಳಿದಾವಲ್ಲ, ಅವು ಸರಿಯಾಗಿ ನಾವು ಬಳಕೆ ಆಗದೇ ಇರೋದ್ರಿಂದ ಇದಕ್ಕೆ ಇನ್ನೊಂದು ಕಾರಣ. ಇನ್ನೊಂದು, ನಮ್ಮಲ್ಲಿ ಹೊಸ ಥಿಯರಿಗಳು. ಬರೀ ಮಿಲೆಟ್ಸ್ ತಿನ್ನಿ, ರಾಮಬಾಣ. ಈ ರಾಮಬಾಣ ಅದು ಯಾರೋ ಒಬ್ಬ ಯಾವುದೋ ಆಯುರ್ವೇದಿಕ್ ಎಕ್ಸಿಬಿಷನ್ ಹೋಗಿದ್ದೆ ನಾನು. ಒಂದು ಸೊಪ್ಪು ಇಟ್ಕೊಂಡಿದ್ದಾನೆ, ಕಾಯಿಲೆ ಲಿಸ್ಟ್ ಮಾಡಿದ್ದಾನೆ, 86 ಕಾಯಿಲೆ ಇಟ್ಟಿದ್ದಾನೆ. ಇದಕ್ಕೆಲ್ಲ ರಾಮಬಾಣ ಇದು. ಕ್ಯಾನ್ಸರು, ಏಡ್ಸು, ಅದಕ್ಕೆ ಇದು ಎಲ್ಲ ವಾಸಿಯಾಗುತ್ತಿದ್ದು ರಾಮಬಾಣ ಅಂತ ಹೇಳೋದಿದೆಯಲ್ಲ, ಅಂಥದ್ದಿಲ್ಲ. ಇತ್ತೀಚೆಗೆ ನ್ಯೂ ಸೈಂಟಿಸ್ಟ್ ಮ್ಯಾಗಝೀನ್ನವರು ಒಂದು ಕವರ್ ಸ್ಟೋರಿ ತಂದಿದ್ದರು. 99% ಆಫ್ ದ ಫುಡ್ ವಿ ಈಟ್ ಈಸ್ ಸ್ಟಿಲ್ ಎ ಮಿಸ್ಟ್ರಿ ಅಂತ. ನಮ್ಗೆ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ ಅಂದರೆ, ಎಣ್ಣೆಯಲ್ಲಿರ್ತಕ್ಕಂಥ ಫ್ಯಾಟಿ ಆ್ಯಸಿಡ್ಸು ಅವು ಹೇಗೆ ಕೆಲಸ ಮಾಡ್ತವೆ, ಯಾವುದು ಬೇಕು ಯಾವುದು ಬೇಡ ಹೇಗೆ ಅಂತ ಗೊತ್ತಿಲ್ಲ. ಪ್ರೋಟೀನ್, ಅಮಿನೋ ಆ್ಯಸಿಡ್ಗಳ ಪ್ರೊಫೈಲ್ ಬಗ್ಗೆ, ಅದು ಇಂಡಿವಿಜುವಲಾಗಿ ಅಮಿನೋ ಆ್ಯಸಿಡ್ ತೊಗೊಂಡ್ರೆ ಏನಾಗ್ತದೆ ನಮ್ಗೆ ಸರಿಯಾಗಿ ಗೊತ್ತಿಲ್ಲ. ನಾವು ಊಟ ಮಾಡ್ತಾ ಇರೋದು ನಮಗೇನಾ ಅಥವಾ ನಮ್ಮ ಹೊಟ್ಟೆಯಲ್ಲಿರುವ ಬ್ಯಾಕ್ಟೀರಿಯಾಗಳಿಗೋ ಗೊತ್ತಿಲ್ಲ. ಯಾಕಂದರೆ ಒಂದು ಪುಸ್ತಕ ಇದೆ 10% ಹ್ಯೂಮನ್ ಅಂತ. 10% ಹ್ಯೂಮನ್ ಅಂತ. ಯಾಕಂದರೆ ನಮ್ಮ ದೇಹದಲ್ಲಿ ನಾವು 10%, 90% ನಾವು ನಮ್ಮ ದೇಹದಲ್ಲಿ ಅತಿಥಿ. ಯು ಆರ್ ಎ ಗೆಸ್ಟ್ ಇನ್ ಯುವರ್ ಬಾಡಿ ಅಂತ. ಅದು ನಾವು ತಿಂತಾ ಇರೋದು ನಮಗೇನಾ ಅಥವಾ ನಾವು ಬರೀ ನಮಗೇ ತಿನ್ನಬೇಕಾ, ಅಥವಾ ನಮ್ಮ ಹೋಸ್ಟ್ ಯಾರು? ಮೈಕ್ರೋಬ್ಸ್, ಸೂಕ್ಷ್ಮಜೀವಿಗಳು, ಅವುಗಳಿಗೆ ನಾವು ತಿನ್ನಬೇಕಾ ಅಂತಕ್ಕಂಥದ್ದು. ಈ ಸೂಕ್ಷ್ಮಜೀವಿಗಳ ಜೊತೆ ಎಷ್ಟೊತ್ತು ಟೈಮ್? ಹೌದಾ? ಈಗ ನಾನು ಮೊನ್ನೆಯೆಲ್ಲ ಜೋಕ್ ಮಾಡ್ತಿದ್ದೆ, ಹಿಂಗೆ ಯಾರೋ ಕೇಳಿದ್ರಂತೆ ಎಷ್ಟೊತ್ತು ಮಾತಾಡ್ಬೋದು ಅಂತ. ಯಾರೋ ಹಿಂದ್ಗಡೆ, ನೀವು ಎಷ್ಟೊತ್ತಾದ್ರು ಮಾತಾಡಿ ಸರ್, ನಾವೊಂದು 10 ನಿಮಿಷದ ಮನೆಗೆ ಹೋಗ್ತೀವಿ ಅಂತ. ಹಂಗೆ ಆಗ್ತದೆ ಅಂತ. ಇನ್ನೊಂದು ಯಾವುದೋ ಒಂದು ಹೇಳ್ತಾರೆ, ಯಾರೋ ಹಿಂಗೆ ಮಾತಾಡ್ತಿದ್ರಂತೆ, ಸಾರಿ ಇನ್ನೊಂದು 10 ಮುಗೀತಂತೆ, ಇನ್ನೊಂದು 5 ನಿಮಿಷ ಮಾತಾಡಿ ಅಂದ್ರಂತೆ. ಮತ್ತೊಂದು ಚೀಟಿ ಬಂತಂತೆ, ಇನ್ನೂ ಒಂದು 10 ನಿಮಿಷ ಮಾತಾಡಿ ಅಂತ. ಆಮೇಲೆ ತಕ್ಷಣ ಮಧ್ಯದಲ್ಲಿ ನಿಲ್ಲಿಸಿ ಅಂದರೆ ಯಾಕೆ ಅಂತ, ಇಲ್ಲೆಲ್ಲ ಬೋಂಡ ರೆಡಿ ಆಗಿರಲ್ಲ ಸರ್, ಈಗ ರೆಡಿ ಆಯಿತು ಆ ಥರ ಏನಾರು. ಸೊ ಇದು ನಾನು ಏನು ಹೇಳ್ತಾ ಇದ್ದೆ, ಮೈಕ್ರೋಬ್ಸು ಯಾವ್ಯಾವ ನೋಡಿ, ಎಷ್ಟು ಮೈಕ್ರೋಬ್ಗಳು ನಮ್ಮ ಮೇಲೆ ಯಾವ ಥರ ಆಟ ಆಡ್ಬೋದು ಅಂದರೆ, ಒಂದು ಟಾಕ್ಸೋಪ್ಲಾಸ್ಮೋಸಿಸ್ ಅಂತ ಹೇಳಿದೆ, ಒಂದು ಕಾಯಿಲೆ, ನೀವು ಸುಮ್ಮನೆ ನೋಡ್ಬೋದು. ಅದು ಆ ಪ್ರೋಟೋಸೋವಾ, ಅದು ಇಲಿಯ ದೇಹಕ್ಕೆ ಹೋದರೆ ಅದು ಇಲಿಗೆ ಬೆಕ್ಕಿನ ಉಚ್ಚೆಯ ಆಸೆ ಹುಟ್ಟಿಸುತ್ತೆ. ಬೆಕ್ಕು ಇಲಿ ಹುಡ್ಕೊಂಡು ಇಲಿ ಬೆಕ್ಕು ಹುಡ್ಕೊಂಡು ಓಡಾಡುತ್ತೆ. ಬೆಕ್ಕೆಲ್ಲಿ ಬೆಕ್ಕು ಸಿಕ್ಕಿದಾಗ ಇದೇ ಹೋಗಿ ಅದ್ರ ಬಾಯಿಗೆ ಬೀಳುತ್ತೆ. ಬೆಕ್ಕು ತಿಂದಾಗ ಬೆಕ್ಕಿನ ಹೊಟ್ಟೆಯಲ್ಲಿ ಅದು ಸಂತಾನೋತ್ಪತ್ತಿ ಮಾಡ್ತದೆ, ಉಚ್ಚೆಯಲ್ಲಿ ಹೊರಗೆ ಬರ್ತದೆ. ಮೈಕ್ರೋಬ್ಸು ಹಿಂಗೆ ಆಟ ಆಡೋದು. ಈಗ ನಮಗೆ ಅನೇಕ ಮೆದುಳಿನ ಕಾಯಿಲೆಗಳಿಗೂ ಕೂಡ ನೀವು ಇದಕ್ಕೆ ಸರಿಯಾಗಿ ಫೀಡ್ ಮಾಡದೇ ಇದ್ದಿದ್ದರಿಂದ, ಹೊಟ್ಟೆಯಲ್ಲಿರುವ 3 kg ಏನು ಬ್ಯಾಕ್ಟೀರಿಯಾ ಇದೆ ಅದಕ್ಕೆ ಸರಿಯಾದ ಫೈಬರ್ ಈಸ್ ಎ ಬೆಡ್ ನ್ಯೂಟ್ರಿಯೆಂಟ್ ಫಾರ್ ಮೈಕ್ರೋಬ್ಸ್. ನೀವು ಫೀಡ್ ಮಾಡದೇ ಇದ್ದರೆ ಅವು ಬ್ರೈನಿಗೆ ಮೈಗ್ರೇಟ್ ಆಗಿ ಬೇರೆ ಕಾಯಿಲೆ ಉಂಟು ಮಾಡ್ತವೆ ಅಂತ ಹೇಳ್ತಕ್ಕಂಥದ್ದು. ಹಾಗಾಗಿ ನಾರಿನಂಶ, ಅದು ಡಯಾಬಿಟೀಸ್ ಸಂದರ್ಭದಲ್ಲಿ ನಾರಿನಂಶ ಪ್ರಾಸೆಸ್ ಮಾಡದೇ ಇರತಕ್ಕಂಥದ್ದನ್ನು, ಆಮೇಲೆ ಎಷ್ಟು ಥರದ ವೈವಿಧ್ಯತೆಯನ್ನು ಒಂದೇ ದಿನ ಎಲ್ಲ ವೈವಿಧ್ಯತೆ ತಂದ್ಕೊಂಡು ತಿನ್ನಬೇಕು ಅಂತಲ್ಲ. ಅಕ್ಕಿಯಲ್ಲಿ ಎಷ್ಟು ಥರದ ಅಕ್ಕಿಗಳನ್ನು ನಾವು ಊಟ ಮಾಡ್ಬೋದು. ಏಕದಳ ಧಾನ್ಯದಲ್ಲಿ ಕೂಡ ನಾವು ಥರದ ವೆರೈಟಿಗಳಿದ್ದಾವೆ, ಅದನ್ನು ನಾವು ಹೇಗೆ ಬಳಸ್ಬೋದು. ಹಣ್ಣುಗಳಲ್ಲಿ ಎಷ್ಟು ಥರದ ಹಣ್ಣುಗಳನ್ನು ಬಳಸ್ಬೋದು. ಸೊಪ್ಪುಗಳು, ಎಷ್ಟು ಥರದ ಸೊಪ್ಪುಗಳಿದೆ. ನಮ್ಮಲ್ಲಿ ಸಿಟಿ ಮಾರ್ಕೆಟಲ್ಲಿ ಒಬ್ಬರು ಬಾಣಂತಿ ಸೊಪ್ಪಮ್ಮ ಅಂತಾರೆ ಅಲ್ವಾ, ಬಾಣಂತಿಯರಿಗೆ ಸೊಪ್ಪು ಮಾರ್ತಾರೆ.
ಕೆಲವುದು ಸಂಪ್ರದಾಯದಲ್ಲಿರ್ತಕ್ಕಂಥ ಅನೇಕ ಜ್ಞಾನ ಪರಂಪರೆ ಇದೆಯಲ್ಲ, ನಾನು ಮೊದಲೇ ಹೇಳಿದ್ನಲ್ಲ, ಪುಸ್ತಕ ಓದದೇ ಇಲ್ಲದೆ ಇರತಕ್ಕಂಥ ಜ್ಞಾನ ಪರಂಪರೆ ಅದು ಅಪಾರವಾಗಿ ನಮ್ಮ ದೇಶದಲ್ಲಿ ಇದೆ. ಆದರೆ ನಾವು ಸ್ಯಾನ್ಸ್ಕ್ರಿಟೈಸ್ ಆಗಿ ಅಥವಾ ವೆಸ್ಟಾಕ್ಸಿಕೇಷನ್ ಆಗಿ ಅಥವಾ ವೆಸ್ಟಾಕ್ಸಿಕೇಷನ್ ಈ ಥರ ವೈಟ್ ಈಸ್ ಪ್ಯೂರ್ ಅಂತ ಹೇಳಿ ಬಂದಂತಕ್ಕಂಥದ್ದು. ಆಮೇಲೆ ಇನ್ನೊಂದು ಆಹಾರದಲ್ಲಿ ಬಹಳ ಮುಖ್ಯವಾಗಿ ನಾವೇನು ನೋಡಿದೆ, ಯಾವುದಾದ್ರೂ ಪ್ಯೂರ್ ಆದರೆ ಅದು ಜಂಕ್ ಆಗುತ್ತೆ. ಸಕ್ಕರೆ ಬೆಸ್ಟ್ ಎಕ್ಸಾಂಪಲ್. ಪ್ಯೂರ್ ಬೇಕು ಅಂತೀವಲ್ಲ ನಾವು, ಯಾವುದು ಪ್ಯೂರ್ ಆಗುತ್ತೋ ಅದು ಜಂಕ್ ಆಗುತ್ತೆ. ಸೊ ಇದು ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು. ಇನ್ನು ನೀವು ಅಭ್ಯಾಸಗಳನ್ನು, ನಮ್ಮ ಏನು ಈ ಸೈಕಲಾಜಿಕಲ್ ಇಶ್ಯೂಸ್ ಇದೆಯಲ್ಲ, ಇದನ್ನು ಹೇಗೆ ನಾವು ಅದನ್ನೊಂದು ಒಳ್ಳೆಯ ಅಭ್ಯಾಸಗಳನ್ನು ಕಲ್ಟಿವೇಟ್ ಮಾಡ್ಕೊಳ್ಳೋದು ಹೇಗೆ. ಆಯುರ್ವೇದದಲ್ಲಿ ಒಂದು ಮಾತು ಹೇಳ್ತಾರೆ, 6 ರಸಗಳು 6 ರಸಗಳು ನಮಗೆ ಒಂದು ಊಟದಲ್ಲಿ ಸಿಕ್ಕಿದರೆ ಮತ್ತೆ ಮತ್ತೆ ತಿನ್ನಲ್ಲ ಅಂತ. ಅದು ಒಂಥರ ಹೌದು. ಯಾಕಂದರೆ ನೀವು ಸಿಹಿ ತಿನ್ನಿ, ಏನಾದರೂ ಒಂಚೂರು ಖಾರ ಬೇಕು ಅಂತಾಗುತ್ತೆ. ಖಾರ ತಿಂದರೆ ಏನಾದರೂ ಒಂಚೂರು ಬಾಯಿ ಸಿಹಿ ಮಾಡ್ಕೊಳ್ಳೋದು, ಬಾಡಿ ಹಕ್ಕಿ ಕೇಳುತ್ತೆ. ಆದರೆ ನೀವು ಸಪೋಸ್ ಆಹಾರದಲ್ಲಿ ಎಲ್ಲ ಥರದ 6 ರಸಗಳು ನಿಮಗೆ ಸಿಕ್ಕಿದರೆ ನಿಮಗೆ ಮತ್ತೊಂದು ತಿನ್ನಬೇಕು ಹುಡ್ಕೊಂಡು ಹೋಗುವಂಥದ್ದು ರಿಪೀಟೆಡ್ ಈಟಿಂಗ್ ಆಗಲ್ಲ. ಹೀಗಾಗಿ ಹೌದಪ್ಪ, ಒಳ್ಳೆಯ ರಸವತ್ತಾದ ಆಹಾರವನ್ನು ನಾವು ಅನುಭವಿಸ್ಬೇಕಾ, ಚೆನ್ನಾಗಿ ಎಂಜಾಯ್ ಮಾಡಬೇಕಾ, ಫುಡ್ಡನ್ನು ಖಂಡಿತವಾಗಿಯೂ ಎಂಜಾಯ್ ಮಾಡಬೇಕು ಅಂದರೆ ಹಿಪೋಕ್ರೆಟೀಸ್ ಹೇಳ್ತಿದ್ದ, ದ ಬೆಸ್ಟ್ ಐ ಎಂಜಾಯ್ ಇಸ್ ವಾಟರ್ ಅಂತ. ನೀರು ಎಂಜಾಯ್ ಮಾಡೋಕ್ಕಾಗುತ್ತಾ? ಈ ನೀರು ವಾಟರ್ ಟೇಸ್ಟರ್ಸ್ ಇದ್ದಾರೆ, ಆಶ್ಚರ್ಯ ಆಗೋದು ನನಗೆ ಅವ್ರಿಗೆ. ನೀವು ಏನೇನೋ ವೈನ್ ಟೇಸ್ಟರ್ಸು ಇವುದೆಲ್ಲ ಇದೆ, ವಾಟರ್ ಟೇಸ್ಟರ್ಸ್ ನೀರು ಕುಡಿದ್ಬಿಟ್ಟು ಅದರ ಕ್ವಾಲಿಟಿಯನ್ನು ಮ್ಯಾಪ್ ಮಾಡೋದು. ಇದು ಅದಕ್ಕೆ ಹೇಳ್ತಾರೆ ಎಕ್ಸ್ಪರ್ಟ್ ಯಾರು ಅಂದರೆ ಹೂ ನೋಸ್ ಮೋರ್ ಆ್ಯಂಡ್ ಮೋರ್ ಅಬೌಟ್ ಲೆಸ್ ಆ್ಯಂಡ್ ಲೆಸ್ ಅಂತ. ಸೂಕ್ಷ್ಮ ವಿಚಾರಗಳ ಬಗ್ಗೆ ಈ ಪ್ಲೆಷರ್ ಅನ್ನೋದು, ಆಹಾರದಲ್ಲಿ ಪ್ಲೆಷರ್ ಅನ್ನೋ, ಕೆಲವರು ಹೇಳ್ತಾರೆ ಲೈಫ್ ಈಸ್ ಫಂಡಮೆಂಟಲಿ ಈಟಿಂಗ್ ಆ್ಯಂಡ್ ಮೇಟಿಂಗ್, ವಿ ಹ್ಯಾವ್ ಗಾನ್ ರಾಂಗ್ ಆನ್ ಬೋತ್ ದ ಕೌಂಟ್ ಅಂತ. ಇದು ಫಂಡಮೆಂಟಲ್ಸ್ ಇದೆಯಲ್ಲ ಇದು. ಸೊ ರಸ, ರುಚಿ, ಅನುಭವ ಅನ್ನೋದ್ರಿಂದ ನಾವು ನ್ಯೂಟ್ರಿಷನ್ ಆ್ಯಂಗಲಿಂದ ಹೋಗಿ ವಂಚಿತರಾಗಬೇಕಾಗಿಲ್ಲ. ಇವತ್ತು ಡಯಟೀಷಿಯನ್ಸ್ ಹತ್ರ ಹೋದರೆ ಪನಿಷ್ಮೆಂಟ್ ಅಂತ ಆಗಿದೆ. ತಿನ್ನಬೇಡ, ಇದು ತಿನ್ನಬೇಡ, ಅದು ಮಾಡು, ಇದು ಮಾಡು. ಅದು ಯಾರೋ ಹೇಳ್ತಾರಲ್ಲ, ಯಾರೋ ಒಬ್ಬ ತುಂಬ ಹೊಟ್ಟೆ ನೋವಿದೆ ಹಾಗೆ ಹೀಗೆ ಅಂತ ಹೇಳಿದ್ರೆ, ನೀನು ತುಂಬ ಜಾಸ್ತಿ ತಿಂದಿದ್ಯಾ, ಈ 3 ಗುಳಿಗೆ ಕೊಡ್ತೀನಿ ತಿನ್ನು ಅಂದಾಗ ಅಷ್ಟು ಜಾಗ ಇದ್ದಿದ್ರೆ 2 ರಸಗುಲ್ಲ ತಿಂತಿದ್ದೆ ಅಂದಂತವ ಆ ಥರ ಹೇಳ್ತಾರೆ. ಇದು ಈ ಸೈಕಲಾಜಿಕಲ್ ಆ್ಯಂಗಲನ್ನು ನಾನು ಹೇಗೆ ಮಾಡಬೇಕು, ರಿಯಲಿ ಸಮಥಿಂಗ್ ಕಲ್ಟಿವೇಟ್ ಮಾಡಿಕೊಂಡ್ರೆ, ಸಪೋಸ್ ನಾವು ಒಳ್ಳೆಯ ಚಿಕ್ಕ ವಯಸ್ಸಿಂದ, ಫಾರ್ ಎಕ್ಸಾಂಪಲ್ ಶುಗರು, ಹೈ ಫ್ಯಾಟು, ಇದನ್ನು ನಾವು ಅಡಿಕ್ಷನ್ ಮಾಡದೆ ಹಣ್ಣುಗಳನ್ನು ತಿಂತಕ್ಕಂಥದ್ದು, ರಸ, ರುಚಿ ಹೇಳ್ತಾರೆ. ಸ್ಮೆಲೋಸಫಿ ಅಂತ ಒಂದು ಪುಸ್ತಕ ಇದೆ ಹಾರ್ವರ್ಡ್ ಯೂನಿವರ್ಸಿಟಿ, ಸ್ಮೆಲೋಸಫಿ ಅಂತ. ಮೂಗು 1 ಟ್ರಿಲಿಯನ್ ಸ್ಮೆಲ್ಗಳನ್ನು ಗುರುತಿಸುತ್ತೆ ಅಂತಾರೆ. ಕೆಮಿಕಲ್ ಸೆನ್ಸಿಂಗ್, ಚಾನಲ್ಸ್ ಫಾರ್ ಕೆಮಿಕಲ್ ಸೆನ್ಸಿಂಗ್, ಸ್ಮೆಲ್. ನಿಮ್ಗೆ ಗೊತ್ತಿರಬೇಕು, ಇಮ್ಯುನಾಲಜಿಯಲ್ಲಿ ಸ್ವೆಟ್ ಟೆಸ್ಟ್ ಅಂತ ಮಾಡ್ತಾರೆ. ಸ್ವೆಟ್ ಟೆಸ್ಟ್ ಅಂತ ಹೇಳಿದರೆ, ನೀವು ಕೂಬಿ ಇಮ್ಯುನಾಲಜಿ ಅಂತ ಒಂದು ಪುಸ್ತಕ ಇದೆ, ಭಾಳ ಫೇಮಸ್, ಅದು ಬೈಬಲ್ ಇದ್ದಂಗೆ ಇಮ್ಯುನಾಲಜಿಯಲ್ಲಿ. ನಾನು ಈ ವಿಕ್ಟೋರಿಯಾ ವಾಣಿ ವಿಲಾಸ್ ಹಾಸ್ಪಿಟ್ಲ್ ಎದುರುಗಡೆ ಪ್ರೀತಿ ಬುಕ್ ಶಾಪ್ ಇದೆ, ಮೆಡಿಕಲ್ ಬುಕ್ ಶಾಪ್. ಅಲ್ಲಿ ಹೋಗಿ ಅವನಿಗೆ ಅಲ್ಲೊಬ್ಬ ಹಳೆ 30 ವರ್ಷದಿಂದ ಪುಸ್ತಕ ಮಾರ್ತಾನೆ. ಅವನಿಗೆ ಹೋಗಿ ಕೇಳಿದೆ, ಕೂಬಿದು ಹೊಸ ಎಡಿಷನ್ ಬಂದಿದೆಯಾ ಅಂತ. ಅವನು ಹೇಳಿದೆ, ಯಾವ ಬೋಳಿ ಮಗ ಓದ್ತಾನೆ ಸರ್, ಡಾಕ್ಟ್ರು ಯಾರು ಓದಲ್ಲ, ಗೈಡ್ ಓದ್ತಾರೆ ಸರ್. ನಾನೇನಿಗೆ ಸಬ್ಜೆಕ್ಟ್ ಅವನು ಹೇಳೋದೇ ಚೆನ್ನಾಗಿತ್ತು ನನಗೆ. ಓದಲ್ಲ ಸರ್, ಪರೀಕ್ಷೆಗೆ ಬಂದು ಗೈಡ್ ಕೇಳ್ತಾರೆ ಅಂತ ಹೇಳ್ಬಿಟ್ರೆ. ಕೂಬಿ ಇಮ್ಯುನಾಲಜಿಯಲ್ಲಿ ಇದು ಯಾಕೆ ಹೇಳ್ತೀನಿ, ಮನುಷ್ಯನಿಗೆ ಅದರಲ್ಲಿ ಒಂದು ಸ್ವೆಟ್ ಟೆಸ್ಟ್ ಅಂತಿದೆ. ಏನಂತ ಹೇಳಿದರೆ, 1 ವಾರ ಟೀ ಶರ್ಟ್ ಹಾಕಬೇಕು, ಹುಡುಗಿಯರು ಟೀ ಶರ್ಟ್ ಹಾಕಿ, ಹುಡುಗರು ಹಾಕಿದ ಟೀ ಶರ್ಟನ್ನು ಹುಡುಗಿಯರು ಹುಡುಗ ಹಾಕಿದ ಟೀ ಶರ್ಟನ್ನು ಸ್ಮೆಲ್ ಮಾಡಬೇಕು, ಬೆವರನ್ನು ಸ್ಮೆಲ್ ಮಾಡೋದು. ಬೆವರು ಸ್ಮೆಲ್ ಮಾಡಿ ಯಾವ ಬೆವರು ಇಷ್ಟ ಆಗುತ್ತೆ ಅಂತ ಹೇಳಿದರೆ ಜೀನ್ ಟೆಸ್ಟ್ ಮಾಡ್ತಾರೆ. ಜೀನ್ ಟೆಸ್ಟ್ ಮಾಡಿದರೆ ಅವರಿಬ್ಬರಿಗೂ ಹುಟ್ಟುವ ಮಕ್ಕಳಿಗೆ ಜೆನೆಟಿಕ್ ಕಂಪ್ಯಾಟಬಿಲಿಟಿ ಇರುತ್ತೆ. ಹಾಂ, ನಾನು ಯಾವುದೋ ಕಾಲೇಜಿಗೆ ಹೋಗಿದ್ದೆ, ಅವರು ಆ ಹುಡುಗಿಯರು ಆ ಕಡೆ ಈ ಕಡೆ ನೋಡ್ತಾ ಇದ್ರು. ಈಗಲೇ ಬೇಡ, ನಾನು ಹೋದ್ಮೇಲೆ ಟೆಸ್ಟ್ ಮಾಡಿ ಅಂತ ಹೇಳ್ತಾನೆ.
ದಿಸ್ ಇಸ್ ದ ಡೀಪರ್. ನಾವು ಹೊರ ನೋಟಕ್ಕೆ ಏನು ಕಾಣ್ತದೆ, ಏನಪ್ಪ ಸ್ಮೆಲ್ಲಿಗೂ ಏನು ಸಂಬಂಧ? ಸ್ಮೆಲ್ಲಿಗೆ ಆಳವಾಗಿ ಅಧ್ಯಯನ ಮಾಡಿದರೆ ಮುಂದೆ ಹುಟ್ಟುವ ಮಗುವಿನ ಭವಿಷ್ಯದ ಇದು ಜೆನೆಟಿಕ್ ಕನೆಕ್ಷನ್ ಆಳ ಮಟ್ಟದಲ್ಲಿ ಇರ್ತದೆ. ಸೊ ಟು ಎಂಜಾಯ್ ದ ಫುಡ್ ಇನ್ ಅ ರೈಟ್ ವೇ. ಇವನು ಹೇಳ್ತಾನೆ ನೋಡಿ, ಬೋರ್ಕರ್ ಅಂಥೇಳಿ ಒಬ್ಬ ಗೋವಾದ ಕವಿ ಹೇಳ್ತಾನೆ, ಓ ಮೃತ್ಯು ದೇವತೆಯೇ, ನನ್ನ ಸಾವು, ವಯಸ್ಸಾದಾಗ ಅವನು ಬರೆದಿದ್ದ, ನನ್ನ ಸಾವು ಇಂದು ಬೇಡ, ಈ ದಿನ ಮಾತ್ರ ಬೇಡ, ರಾತ್ರಿ ಊಟಕ್ಕಿದೆ ಮೀನು ಸಾರು. ಇದೆಲ್ಲ ಅದು ಜೀವನ ಪ್ರೀತಿಯೇ ಹೌದು. ಅದು ಯಾರೋ ಒಬ್ಬಳು 104 ವರ್ಷ ಬದುಕಿ ಅವಳಿಗೆ ಸ್ವಲ್ಪ ಹಾರ್ಟ್ ಅಟ್ಯಾಕ್ ಆಗುತ್ತದೆ, ಏನೋ ಊಟ ಇಟ್ಟಿದ್ರಂತೆ, ಬೇಗ ಕೊಡಿ, ನಾನು ಯಾಕೋ ಸಾಯ್ತಿದ್ದೀನಿ ಅಂತ ಕಾಣ್ತಿದ್ದೆ ಅಂತ ಹೇಳ್ತಾರೆ. ಆದರೆ ನಾನು ತಿಂಡಿಭೂತ ಆಗಬೇಕು ಅಂತ ನೋಡಿ. ಹಿಪೋಕ್ರೆಟಿಸ್ ಒಂದು ಒಳ್ಳೆ ಮಾತು ಹೇಳ್ತಾನೆ, ಎ ಗೋರ್ಮೆ ವಿಲ್ ನೆವರ್ ಬಿಕಮ್ ಎ ಗ್ಲಟನ್ ಅಂತ. ರಸ ರುಚಿಯ ತಜ್ಞನು, ರಸ ರುಚಿಯ ಹಿಡಿತ ಇರುವವನು ಎಂದಿಗೂ ತಿಂಡಿಪೋತನಾಗಲಾರ ಅಂತ. ಯಾಕಂದರೆ ಅವನಿಗೆ ಗೊತ್ತಿರುತ್ತೆ. ಥ್ಯಾಂಕ್ ಯು.